ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂದಿದ್ದಾರೆ GS ಶಿವರುದ್ರಪ್ಪನವರು. ಅಂದ್ರೆ ಮಹಿಳೆ ಅಂತಂದ್ರೆ ಅದೊಂದು ಶಕ್ತಿ, ಆಕೆಗೆ ಬೇರೆ ಡೆಫಿನೇಷನ್ ಬೇಕಾಗೇ ಇಲ್ಲ, ಸ್ತ್ರೀ ಆ ಒಂದು ಪದ ಸಾಕು. ಎಸ್, ಮತ್ತೊಮ್ಮೆ ಎಲ್ರಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತು ನಮ್ಮೊಂದಿಗೆ 4 ಜನ ಇದ್ದಾರೆ. ವೆರಿ ಪ್ರೌಡ್ ಟು ಪ್ರೆಸೆಂಟ್ ಯು ಆಲ್ ದ ಚೀಫ್ ಗೆಸ್ಟ್ ಆರ್ ದ ಪ್ಯಾನಲಿಸ್ಟ್ ಫಾರ್ ದ ಡೇ. ಸ್ಟಾರ್ಟಿಂಗ್ ಆಫ್ ವಿತ್ ಭಾರತೀಯ ಪೊಲೀಸ್ ಸೇವೆಯ DCP ಇಶಾ ಪಂತ್ ಮೇಡಮ್ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ UPSC ಎಕ್ಸಾಮಿನಲ್ಲಿ ಭಾರತದಲ್ಲಿ 191ನೇ ರ್ಯಾಂಕ್ ಪಡೆದಿದ್ದಾರೆ ಇವರು. 2012ರಲ್ಲಿ ಭಾರತೀಯ ಪೊಲೀಸ್ ಸೇವೆಯ ಅತ್ಯುತ್ತಮ ಪ್ರೊಬೇಷನರಿ ಅಂತ ಕೂಡ ಅವರು ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು. ಎಸ್, ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಇಶಾ ಪಂತ್ ಮ್ಯಾಮ್. ಎರಡನೇದಾಗಿ ನನಗೆ ಆತ್ಮೀಯರಾದಂತ ಪರಿಮಳಾ ಮೂರ್ತಿ ಮ್ಯಾಮ್ ಅವರು ಬಂದಿದ್ದಾರೆ. ದಿಶಾ ಭಾರತ್ನ ಕಾರ್ಯಕ್ರಮದ ನಿರ್ದೇಶಕರಾಗಿರುವಂತಹ ಇವರು ರಾಷ್ಟ್ರೀಯ ಸೇವಿಕಾ ಸಮಿತಿಯ ಸಂಪರ್ಕ ಪ್ರಮುಖರಾಗಿದ್ದಾರೆ. ಹಾಗೆ ಯೋಗ ತರಬೇತಿಯನ್ನ ಕೊಡ್ತಾರೆ, ಸಲಹೆಗಾರ್ತಿಯಾಗಿದ್ದಾರೆ, ಬೇಸಿಕಲಿ ಕೌನ್ಸಿಲರ್ ಆಗಿದ್ದಾರೆ ಮೇಡಮ್. ನಂತರ ಯೂತ್ ಫಾರ್ ಸೇವಾನ ಮಹಿಳಾ ನಾಯಕತ್ವ ಕಾರ್ಯಕ್ರಮದ ನಿರ್ದೇಶಕರು ಕೂಡ ಆಗಿದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ 10 ಹಲವು. ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಅಮೆರಿಕದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಭಾರತೀಯ ಸಂಸ್ಕೃತಿಯ ಕುರಿತಾಗಿ ಉಪನ್ಯಾಸವನ್ನ ಕೂಡ ಮೇಡಮ್ ನೀಡಿದ್ದಾರೆ. ವಿ ಹಾರ್ಟಿಲಿ ವೆಲ್ಕಮ್ ಯು ಟು ದ ಡಿಸ್ಕಷನ್ ಮ್ಯಾಮ್. ಮೂರನೇದಾಗಿ ನಮ್ಮೊಂದಿಗೆ ಮೀನಾಕ್ಷಿ ಗಿರಿಧರ್ ಮ್ಯಾಮ್ ಇದ್ದಾರೆ. ಆತ್ಮೀಯವಾದ ಸ್ವಾಗತ ಮ್ಯಾಮ್. ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ 2013ರಿಂದ ದುರ್ಗಾ ಅನ್ನುವಂತ ಒಂದು ಸಂಸ್ಥೆ ಜೊತೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಆ ಒಂದು ಸಂಸ್ಥೆಯನ್ನ ಬೆಳೆಸೋದ್ರ ಜೊತೆಗೆ ತಮ್ಮನ್ನ ತಾವು ಯಾವ ರೀತಿ ಪ್ರದರ್ಶಿಸಿಕೊಂಡಿದ್ದಾರೆ ಅಥವಾ ತಮ್ಮನ್ನ ದ ವೇ ಶಿ ಹ್ಯಾಸ್ ಪ್ರೆಸೆಂಟೆಡ್ ಹರ್ ಸೆಲ್ಫ್ ಇಸ್ ಅ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್. ಅವರು ಮಹಿಳಾ ಸುರಕ್ಷೆ ಹಾಗೂ ಸಬಲೀಕರಣದ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೇನೆ ಹಲವಾರು ಕಾರ್ಯಕ್ರಮಗಳ ದುರ್ಗಾದ ಹಲವಾರು ಕಾರ್ಯಕ್ರಮಗಳ ಟ್ರಸ್ಟಿ, ಖಜಾಂಚಿ ಹಾಗೂ ನಿರ್ದೇಶಕರು ಕೂಡ ಆಗಿದ್ದಾರೆ. ಕಾರ್ಪೊರೇಟ್ ಅಸೋಸಿಯೇಷನ್ ನ ಇಟ್ಕೊಂಡಿರುವಂತ ಇವರು ಹಲವಾರು ಕಾರ್ಪೊರೇಟ್ ಆರ್ಗನೈಸೇಷನ್ಸ್ ಅಲ್ಲಿ ಫೆಸಿಲಿಟೇಟರ್ ಆಗಿ ಕೂಡ ಇದ್ದಾರೆ ಅಂತ ಹೇಳ್ಬಹುದಾಗಿದೆ. ತಮಗೆ ಆತ್ಮೀಯವಾದಂತಹ ಸ್ವಾಗತ ಮ್ಯಾಮ್. ಎಸ್, ನಮ್ಮೊಂದಿಗೆ ಸ್ಫೂರ್ತಿ ವಿಶ್ವಾಸ್ ಅವರಿದ್ದಾರೆ. ಸ್ಫೂರ್ತಿ ವಿಶ್ವಾಸ್ ಅವರು ಹೆಚ್ಚಾಗಿ ಎಲ್ರಿಗೂ ಗೊತ್ತಿರ್ತಾರೆ ಅಂತ ಭಾವಿಸ್ತೀನಿ. ಇವರು ಸ್ಯಾಂಡಲ್ವುಡ್ ನಲ್ಲಿ ಆಕ್ಟ್ರೆಸ್ ಆಗಿರುವಂತಹ ಇವರು MBA ಸ್ನಾತಕೋತ್ತರ ಪದವೀಧರೆ, ಮೆಂಟರ್ ಆಗಿದ್ದಾರೆ, ಅಂದ್ರೆ ಮಾರ್ಗದರ್ಶಿಗಳು, ಹಾಗೆ ಉದ್ಯಮಿ ಆಗಿದ್ದಾರೆ. ಇವರು IWAA KWAA ಸಂಸ್ಥಾಪಕಿ ಕೂಡ ಆಗಿದ್ದಾರೆ. ಯಂಗ್ ಅಚೀವರ್ ಪ್ರಶಸ್ತಿಯನ್ನ ಪಡೆದಿರುವಂತಹ ಇವರು ಆಲ್ಫಾ ಫೀಮೇಲ್ ಅಂತ ರಿಟ್ಸ್ ಮ್ಯಾಗಝಿನ್ ಅಲ್ಲಿ ಕೂಡ ಬಂದಿದ್ರು. ಹಾಗೆ ಯಶಸ್ವಿ ಉದ್ಯಮಿ ಅಂತ ಫೆಮಿನಾ ಇವರಿಗೆ ಒಂದು ಅವಾರ್ಡ್ ಅನ್ನ ಕೂಡ ಕೊಟ್ಟಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಹಿಯರ್ ಮ್ಯಾಮ್. ಆತ್ಮೀಯವಾದಂತಹ ಸ್ವಾಗತ ತಮಗೆ. ಡಿಸ್ಕಷನ್ ಶುರು ಮಾಡಬಹುದು ಅಲ್ವಾ? ಎಸ್, ಮೊದಲನೇದಾಗಿ ಇಟ್ಸ್ ಅ ಕಾಮನ್ ಕ್ವೆಶ್ಚನ್ ಟು ಆಲ್ 4 ಆಫ್ ಯು. ಹೇಳ್ಬೇಕು ಅಂತಂದ್ರೆ, ಅಯ್ಯೋ ಹುಡುಗಿ ಅಲ್ವಾ, ಉದ್ಯಮಿ ಯಾಕಾಗ್ತೀಯಾ, ಆಂಟರ್ಪ್ರಿನಿಯರ್ಶಿಪ್ ನಿನಗ್ ಬೇಕಾ, ಹುಡುಗಿ ಅಲ್ವಾ ಪೊಲೀಸ್ ಯಾಕಾಗ್ತೀಯಾ, ಹುಡುಗಿ ಅಲ್ವಾ ಸೋಷಿಯಲ್ ಸರ್ವಿಸ್ ಯಾಕೆ ಹೋಗ್ತೀಯಾ, ಅಯ್ಯೋ ಹುಡುಗಿ ಅಲ್ವಾ ಆರಾಮಾಗಿ ಫ್ಯಾಮಿಲಿ ಸ್ಟಾರ್ಟ್ ಮಾಡು, ಮದ್ವೆ ಮಾಡ್ಕೋ, ಖುಷಿಯಾಗಿರು ಅಂತ ಇರುವಂತ ನಮ್ಮ ಪೇಟ್ರಿಯಾರ್ಕಿಯಲ್ ಸೊಸೈಟಿನಲ್ಲಿ ಅಥವಾ ಪುರುಷ ಪ್ರಧಾನ ಸಮಾಜ ಅಂತ ಏನ್ ಹೇಳ್ತೀವಿ, ಇಂಥ ಒಂದು ಸಮಾಜದಲ್ಲಿ ನೀವೆಲ್ಲರೂ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡಿದೀರಾ. ಹಾಗೆ ನೀವೆಲ್ಲರೂ ನಮ್ಗೆ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಈ ಒಂದು ನಿಟ್ಟಿನಲ್ಲಿ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಶಿಕ್ಷಣ ನಿಮ್ಮಲ್ಲಿರುವಂತಹ ನಾಯಕತ್ವ ಗುಣಗಳನ್ನ ಹೇಗೆ ಇಂಪ್ರೂವೈಸ್ ಮಾಡಕ್ಕೆ ಅಥವಾ ನಿಮ್ಮನ್ನ ನೀವು ಡಿಸ್ಕವರ್ ಮಾಡ್ಕೊಳ್ಳೋದಕ್ಕೆ ಶಿಕ್ಷಣ ಹೇಗೆ ಪಾತ್ರವನ್ನ ವಹಿಸ್ತು ಅನ್ನೋದ್ರ ಕುರಿತಾಗಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ಲರಿಗೂ. ನಮ್ಮ ದಿನಾಚರಣೆಯ ಶುಭಾಶಯಗಳು, ಅಂದ್ರೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವಿಮೆನ್ಸ್ ಡೇ ಫಾರ್ ಆಲ್ ಆಫ್ ಅಸ್. ಆಸ್ ಅವರ್ ಸ್ಫೂರ್ತಿ ಸೆಟ್, ನನಗೆ ನನ್ನ ಅಮ್ಮ ರೋಲ್ ಮಾಡೆಲ್. ಯಾಕಂದ್ರೆ ಅಮ್ಮ ವರ್ಕ್ಡ್ ಆಸ್ ಅ ಗವರ್ಮೆಂಟ್ ಸ್ಕೂಲ್ ಟೀಚರ್ ಫಾರ್ 38 years. ಅಂಡ್ ಅವ್ರ ಅಮ್ಮನಿಗೆ, ನನ್ನ ಅಮ್ಮನಿಗೆ ಅವ್ರ ತಾಯಿ, ಅವ್ರನ್ನ ನಾವು ನೋಡಿಲ್ಲ, ಅಜ್ಜಿ. ಸೊ ಆ ಕಾಲದಲ್ಲೂ ಸ್ಕೂಲಿಗೆ ಹೋಗದೆ ಇದ್ರು ಎಷ್ಟು ಎಜುಕೇಶನ್ ಸಿಕ್ಕಿದ್ಯೋ ಅದ್ರ ಜೊತೆಗೆ ಶಿ ಹ್ಯಾಡ್ ವಂಡರ್ಫುಲ್ ಕಾನ್ಫಿಡೆನ್ಸ್ ಇಸ್ ವಾಟ್ ಮೈ ಮದರ್ ಯೂಸ್ ಟು ಸೇ. ಅಂಡ್ ಆಲ್ವೇಸ್ ಶಿ ಸೆಡ್, ಏನ್ ಓದ್ಬೇಕು ಅನ್ಸ್ತಿದ್ಯೋ ಓದು, ಏನ್ ಮಾಡ್ಬೇಕು ಅನ್ಸ್ತಿದ್ಯೋ ಮಾಡು. ಅಂಡ್ I had the privilege of coming home late every day and my mother was never worried. So ನನಗೆ 3 ಜನ ಅಣ್ಣಂದ್ರು, ಅವ್ರು ಲೇಟ್ ಆಗಿ ಬಂದ್ರೆ ಬೈಸ್ಕೊಳ್ತಿದ್ರು, ನನಗೆ ಡಿಸ್ಕೌಂಟ್ ಸಿಕ್ತಿತ್ತು. ಸೊ ಆಲ್ ದಟ್ ನೆವರ್ ಮೇಡ್ ಮಿ ಫೀಲ್ ದಟ್ ಯಾಕೆ ನಾವ್ ಏನಾರ ಮಾಡ್ಬೇಕು ಅಥವಾ ಮಾಡಬಾರ್ದು ಅಂತ.
And school-nallu hage, I had a wonderful teacher who always encouraged me into trying out different things and supported me. So I think that support, that yes, you're doing something good, go on with it, anta helod one voice idre saku, and that has to be a mother voice or a woman voice or a teacher voice. That gives us the strength anta nanu helike ishtapadtini. Thank you. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ವಿಮೆನ್ಸ್ ಡೇ. ನಾನು ಫಸ್ಟ್ ನನ್ನ ಫ್ಯಾಮಿಲಿ ಬಗ್ಗೆ ಒಂದು ಕಿರು ಪರಿಚಯ ಕೊಟ್ಬಿಡ್ತೀನಿ. ಬಿಕಾಸ್ ಯು ಆರ್ ಟಾಕಿಂಗ್ ಅಬೌಟ್ ವಿಮೆನ್, ಯು ಆರ್ ಟಾಕಿಂಗ್ ಅಬೌಟ್ ವಿಮೆನ್ ಎಜುಕೇಶನ್. ಅದಕ್ಕೆ ನಾವು 4 ಜನ ಅಕ್ಕ ತಂಗಿಯವರು. ಓಕೆ, ಸೊ ಐ ಆಮ್ ದ 4th one. We were born and brought up in Bhopal, Madhya Pradesh, small town, right? Middle class family. My father was an engineer, mother was a lecturer. So you can imagine what kind of things they must have heard from the society, because they had 4 daughters. But ನೀವು ಹೇಳಿದಂಗೆ ನನ್ನ ಅಮ್ಮ ಕೂಡ ಲೆಕ್ಚರರ್, ಟೀಚರ್ ಆಗಿದ್ರು. So never ever we felt that we are less than anybody else. So I think the beginning it's the start point is the family. Okay, so empowerment helbekadre, it starts from the family. Okay, the kind of education they give and the kind of values they give. Okay, just one math heltini, education tumba important ಇದೆ, undoubtedly, but only education does not guarantee empowerment. Okay, now what I mean by that is, ಈಗ ನಾವು ನೋಡಿದ್ರೆ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ದ ನಂಬರ್ ಆಫ್ ವಿಮೆನ್ ಹೆಚ್ಚಾಗ್ತಾ ಇದೆ. ಓಕೆ, ಜಾಸ್ತಿ ಜನ ಮಹಿಳೆಯರು, ಹುಡುಗಿಯರು ಜಾಯಿನ್ ಆಗ್ತಾರೆ ಪ್ರೊಫೆಷನಲ್ ಕೋರ್ಸಸ್. ಓಕೆ, ದಟ್ ವಾಸ್ ನಾಟ್ ದ ಕೇಸ್ 20 years ಬ್ಯಾಕ್. ಬಟ್ ವಾಟ್ ಈಸ್ ದರ್ ಕಾಂಟ್ರಿಬ್ಯೂಷನ್ ಇನ್ ದ ವರ್ಕ್ ಫೋರ್ಸ್? ಇಟ್ ಈಸ್ ನಾಟ್ commensurate with the number of women in the professional colleges. What I mean by that is, professional course adnantara, not as many women are joining to the workforce. That is because of various things. Many of them, one of the reasons is marriage. Another very important reason is childbirth. That, because of lack of maybe a lot of social, many times they do not have the social support. They are forced to quit their jobs. And that is when their career takes a backseat. I am in police service. You can imagine, my kind of job profile we have. There are no timings. However, I was lucky enough to have very good social support. Very, very good family support I had. But not everyone is as lucky. But at the same time, it is the incumbent on both husband and wife to ensure that they are able to raise the child in a way where the careers of both of them does not get compromised. So it is important to create paraphernalia. In our country right now, we do not have adequate paraphernalia for women to continue their jobs. We need to have, more daycare facilities, better daycare facilities, more affordable daycare facilities. Even if the good ones are very expensive and the cheap ones are not good. So we have to create infrastructure which make it conducive for women to be active participant in the workforce. And, I always believe that unless and until, we can talk of women empowerment and, this room is full of women, but I would have loved to see more men, because I think we are all in it together. We cannot say women can alone uplift themselves or men can alone uplift. No, we have to be together and we have to be there for each other. I cannot do it unless, the entire family supports me, and men are equally important a part of the family. So it goes to say that, I really believe when we talk of any kind of empowerment, it is the society in general which has to come together and has to ensure that be it any kind of empowerment, be it women empowerment, be it the empowerment of the downtrodden, the society as a whole has to function together. Only then we can have a truly empowered society. Right? Thank you, ma'am.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ ವಿಶ್ವಾಸ್. ಮೊದಲನೇದಾಗಿ ಬಹಳ ಖುಷಿ ಆಗ್ತಾ ಇದೆ. ಒಂದು 90s ಕಿಡ್ ಇಷ್ಟೊಂದು ದಿಗ್ಗಜರ ಪಕ್ಕ ಕುತ್ಕೊಳ್ಳೋದು ಬಹುಶಃ ಹೆಮ್ಮೆ ವಿಷಯ, ಜೊತೆಗೆ ನನಗೆ ಬಹಳ ಸಂತೋಷದ ವಿಷಯ. ಥ್ಯಾಂಕ್ ಯು ಸೋ ಮಚ್. ಐ ಫೀಲ್ ವೆರಿ ಹಾನರ್ಡ್ ಟು ಬಿ ಸೀಟೆಡ್. I don't know how much eligible I am, but still I take it as a proud moment because ಒಂದು ಸಾಧಾರಣ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದ ಬಂದಂತ ಹುಡುಗಿ ಇವತ್ತು ಎಲ್ಲೋ ಒಂದ್ ಮಟ್ಟಿಗೆ ನಾನು ನನ್ನ ಜೀವನದಲ್ಲಿ ಏನೋ ಒಂದ್ ಮಾಡ್ತಾ ಜೊತೆಗೆ ಕೆಲವೊಂದು ಹೆಣ್ಮಕ್ಳನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾ ಇರೋದು ಬಹಳ ಖುಷಿ ಆಗತ್ತೆ. ಸೊ ಗೋಯಿಂಗ್ ಬ್ಯಾಕ್, ಐ ಆಮ್ ಓನ್ಲಿ ಚೈಲ್ಡ್ ಫಾರ್ ಅ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಅಮ್ಮ ಅನ್ಫಾರ್ಚುನೇಟ್ಲಿ ನಾನು 5 ವರ್ಷ ಇದ್ದಾಗ ದಿಸ್ ಗಾಟ್ ಸೆಪರೇಟೆಡ್. ನಾನು ಒಬ್ಳೆ ಹೆಣ್ಮಗಳು. So one afternoon I woke up and I saw that my mom was not there. She had left us because she couldn't take the entire family drama, whatever it is. So from that, then after 3 months she stayed in hostel and then she took me, nannನ್ನು ಕರ್ಕೊಂಡು ಹೋಗಿ ಮೈಸೂರು ಕರ್ಕೊಂಡು ಹೋದ್ರು. ಸೊ ನಾನು ನಮ್ಮಮ್ಮ ಇಬ್ರು ಮೈಸೂರು ಟ್ರಾವೆಲ್ ಮಾಡಿದ್ವಿ. ಅವತ್ತು ನನ್ಗೆ ಅವ್ರು ಬಿಟ್ಟು ಹೋಗಿದ್ದು ಸೆಕೆಂಡ್. ನಾನು ನಮ್ಮಮ್ಮ ನನ್ನ ಹಸ್ಬೆಂಡ್ ಬಿಟ್ಟು ಹೋದ್ರು ಕೂಡ ನನ್ನ ಮಗಳಿಗೇನು ಕಮ್ಮಿ ಮಾಡ್ಬೋದು ಅಂತ ಅನ್ಕೊಂಡು ಶಿ ಟುಕ್ ಅಪ್ ಅ 2 BHK ಹೌಸ್. ಐ ಡೋಂಟ್ ನೋ ಹೌ ಶಿ ಟುಕ್ ಇಟ್ ಅಪ್ ವಿತ್ ಹೂಸ್ ಎವರ್ ಮನಿ, ಯಾರು ದುಡ್ಡು ತಗೊಂಡ್ರು, ಹೆಂಗ್ ಮಾಡಿದ್ರು ಗೊತ್ತು. ಬಟ್ ದ ಡೇ ವಿ ಎಂಟರ್ಡ್, ಟ್ರಸ್ಟ್ ಮೀ, ಒಂದು ಚಾಪೆ ಇತ್ತು ನಮ್ಮ ಮನೇಲಿ. ಅಂಡ್ ಟುಡೇ ಶಿ ಹ್ಯಾಡ್ ಬಾಟ್ ಮೀ ಅಪ್ ಲೈಕ್ ನನ್ನ ಎಲ್ಲಾ ಸ್ನೇಹಿತರು ಕೂಡ ನನ್ನ ನೋಡಿ ದೇ ವರ್ ಫೀಲಿಂಗ್ ಜೆಲಸ್ ಬಿಕಾಸ್ ಐ ಹ್ಯಾಡ್ ದ ಹೈಯೆಸ್ಟ್ ಫ್ರೀಡಮ್. Because my mom always trusted me. That's why I've been able to be here. Avat ನಮ್ಮ ಮನೇಲಿ ಒಂದು ಚಾಪೆ ಇತ್ತು. But even if she has been able to do this today, second division assistant ಆಗಿ commercial tax department ಅಲ್ಲಿ ಕೆಲಸ ಮಾಡ್ತಾ ಇದ್ರು. No bribe, nothing. Even today we don't have a own house. But today she is a commercial tax department officer. And she's a self-made woman. And that is the power of education is what I feel. So the core values that I have learned from women, I mean, my mother she never told me that ಹೆಣ್ಮಕ್ಳು ಹಿಂಗೆ ಇರ್ಬೇಕು. All she taught me was ಒಳ್ಳೇದ್ ಮಾಡ್ಬೇಕು, ಒಳ್ಳೆ ತನದಲ್ಲಿ ಬದುಕ್ಬೇಕು, ಕನಸು ಕಾಣ್ಬೇಕು, ದೊಡ್ಡದಾಗಿ ಕನಸು ಕಾಣ್ಬೇಕು. ಜೊತೆಗೆ ನೀವ್ ಏನೇ ಕನಸು ಮಾಡಿದ್ರು ನೀನ್ ಒಬ್ಳಿದ್ರೆ ಸಾಕು, ನಿನ್ ಜೊತೆ ಯಾರು ಇಲ್ದೇ ಇದ್ರು ಕೂಡ ನೀನ್ ಮಾಡ್ಬೋದು, ನೀನ್ ಒಬ್ಳು ನಂಬ್ದ್ರೆ ಅಂತ ಹೇಳ್ಕೊಟ್ರು. So 15 years I took up my first job with a salary of 5,300 rupees. And even till today, I have not stopped working. I love working. And ಎಷ್ಟೊಂದು ಜನ ಹೇಳ್ತಾರೆ ಆಕ್ಟರ್ಸ್ ಆದ್ರೆ ಓದಿರಲ್ಲ, ಅವರು ಚೆನ್ನಾಗಿ ಮಾತಾಡಲ್ಲ ಹಂಗೆ ಅಂತ. ಈ ಕೊರಗ್ ನಮ್ಮ ಅಮ್ಮಂಗೂ ಇತ್ತು. ಯಾಕಂದ್ರೆ ಡೈವರ್ಸ್ ಆದ್ಮೇಲೆ 3 ವರ್ಷ ಮಾತಾಡಿರ್ಲಿಲ್ಲ ನಮ್ಮ ಅಮ್ಮನ ಜೊತೆ ಯಾರು ನಮ್ಮಮ್ಮ ಮನೆ ಕಡೆಯವರು. ಬಿಕಾಸ್ ದೇ ಆಲ್ ಡಬಲ್ ಗ್ರಾಜುಯೇಟ್ಸ್ ಅಂಡ್ ಆಲ್ ಆಫ್ ದಟ್. ನಾನ್ ಸಿನಿಮಾಗ್ ಹೋದ್ಮೇಲೆ ಮತ್ತೆ 3 ವರ್ಷ ಮಾತಾಡೋದ್ ಬಿಟ್ಬಿಟ್ರು. ಮಗಳನ್ನ ಸಿನಿಮಾಗ್ ಕಳಿಸ್ಬಿಟ್ರು, ಸಿನಿಮಾಗ್ ಬಿಟ್ರು ಅಂತ. ಸೊ ನನ್ ಫಸ್ಟ್ PUC ಡ್ರಾಪ್ ಔಟ್, ಅದು ಕೇಳಿ. ಸೊ ಜೊತೆಗೆ ಯಾರು ಮಾತಾಡ್ತಿರ್ಲಿಲ್ಲ, ಅದಕ್ಕೆ ಕರೆಕ್ಟ್ ಆಗಿ ನನ್ ಫಸ್ಟ್ PUC ಡ್ರಾಪ್ ಔಟ್ ಕೂಡ ಆಯ್ತು. ಸಿನಿಮಾ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದೆ 3 ಸ್ಟೇಟ್ಸ್ ಅಲ್ಲಿ. ಸೊ ಜಾಲಿ ಡೇಸ್ ಫಸ್ಟ್ ಸಿನಿಮಾ. ಅಂಡ್ ಅದಾದ ನಂತರ ಬೇಕೇ ಇರ್ತಿರ್ಲಿಲ್ಲ. ಹೆಂಗಾಗ್ತಿತ್ತು ಅಂದ್ರೆ ನಮ್ಮಮ್ಮ ನನ್ನ ಹತ್ರ ಒಂದೇ ಕೇಳಿದ್ದು, ಇದೆಲ್ಲ ಸ್ವಲ್ಪ ವರ್ಷ ಇರುತ್ತೆ, ಅದಾದ ನಂತರ ನೀನ್ ನೋಡ್ಕೋಬೇಕಂತಂದ್ರೆ ಎಜುಕೇಶನ್ ನಿನಗ್ ಬೇಕು. ನಾನು ನಿನ್ನ ಹತ್ರ ಒಂದೇ ಕೇಳೋದು, ನೀನು ಏನ್ ಬೇಕಾದ್ರೂ ಮಾಡೋ ಜೀವನದಲ್ಲಿ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋ, ಎಲ್ ಬೇಕಾದ್ರೂ ಬದುಕೋಬಹುದು ನೀನು ಅಂತ. ಟುಡೇ ಐ ಆಮ್ MBA PGPM ಗ್ರಾಜುಯೇಟ್. ಕರೆಸ್ಪಾಂಡೆನ್ಸ್ ಅಲ್ಲಿ ಸೆಕೆಂಡ್ PUC ಬರ್ದೆ. ಅದಾದ ನಂತರ BBM ಮಾಡಿದೆ ಬಾಲ್ವಿನ್ಸ್ ಅಲ್ಲಿ. ನಂತರ ನನ್ನ ಫೈನಲ್ ಇಯರ್ MBA ಎಕ್ಸಾಮ್ ನಾನು 7 months ಪ್ರೆಗ್ನೆಂಟ್ ಇದ್ದಾಗ ಬರ್ದಿದ್ದು. ಐ ಹ್ಯಾಡ್ ಹೈಪರ್ಥಿಸಿಸ್, ವಾಮಿಟ್ ಮಾಡ್ಕೊಂಡು ಕಾರ್ ಓಡಿಸ್ಕೊಂಡು ಹೋಗಿ ಎಕ್ಸಾಮ್ ಬರ್ದಿದ್ದೀನಿ. ಸೊ ಬಹಳ ಖುಷಿ ಆಗುತ್ತೆ. ಅಂಡ್ ಟುಡೇ ಇಫ್ ಐ ಆಮ್ ಸೋ ಕಾನ್ಫಿಡೆಂಟ್, ಐ ಥಿಂಕ್ ದಟ್ಸ್ ದ ಎಜುಕೇಶನ್ ಇಸ್ ದ ಬೇಸ್. ಸೊ ಬೇಸಿಕ್ ಎಜುಕೇಶನ್ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್. ಇಟ್ ಪುಟ್ಸ್ ಯುವರ್ ಸ್ಟ್ಯಾಂಡರ್ಡ್ಸ್ ಹೈ and it makes you feel very confident and you can rule the world with the education that you have. Thank you so much. So it was very heartening, and hello everyone, and like everyone mentioned, a very, very happy Women's Day to every one of you. And just taking away from all of you, and I was actually just observing that our primary support always has been the matriarch, right? From our grandmothers to the mothers, they have been our, support in many ways, strongly there behind us, telling us that we can do what we want to do. And that for me fortunately for me, I too have a mother who insanely believes in whatever I do. So whatever mad things I've done, whatever good things I've done, whatever has not worked out, I think in many ways my mom has been my greatest support. The other thing that I also wanted to talk to you all about is the fact that even my dad was in the army. So we moved
cities very, very often. And he comes from a space where he never distinguished between my brother and me. For him, the two of us were equally good or bad or ugly. He would, belt us when we were not our best, and he would praise us when we did whatever we had to do. And even today, I feel, that the fact that our parents have stood by us and have cherished us and have given us a platform to be who we are and explore ourselves, I think that itself for me is very significant. Because in many ways, for us, as we grow older, we have other role models that we look up to and we start emulating and we want to be somebody else. But starting from a base where somebody in your own homes and in your close circles supports you and accepts you the way you are, I think that itself for me is the greatest education. And yes, coming back to education being a primary reason for all of us achieving what we are doing, I think it plays a very significant part. But again, I would also want to admit, because our education system really never taught us some of the values that we have over time learned and, started to develop on our own. Some of the, values of integrity, trust, confidence came to us as we grew older and out of our shells of where we were. Right? So today when we are talking about the education system, I have a lot of concerns with it, and Isha ma'am is also aware of what we do in the space of working with school children and college students, because these are places where we have seen the greatest minds grow and nurture in schools and colleges. Unfortunately for us today, we see that there is no conversations around one is sexuality. That is one of our biggest drawbacks, and that we learned after we got groped and had issues on the streets. How do we deal with all of these instances? The other thing is about gender. How many of us really learned about gender and gender sensitivity as a subject when we were growing up, right? Today we recognize that the men and women are necessary for this ecosystem, but really did we learn it overnight or did we learn it in schools? It didn't happen. And there I'd like to really draw everyone's attention to, can we all in, our own little spaces, when we have overcome some of these challenges, can we start inculcating ideas and theories about how do we start making those little changes or tweaks to how the education system operates today? Right? So I'd like to leave that thought in all of you before we pass this mic around. ಸೊ 4 ಜನ ಮಾತಾಡಿದಾಗ ಅನ್ಸಿದ್ ಒಂದೇ, ನಾವೆಲ್ಲೆಲ್ಲಿಂದನೋ ಇವ್ರ ಹೀರೋಸ್ ಇರ್ಬೋದು, ಇವ್ರ ಹೀರೋಯಿನ್ಸ್ ಇರ್ಬೋದು, ಅಥವಾ ಇವ್ರ ನಮ್ ರೋಲ್ ಮಾಡೆಲ್ಸ್ ಅಂತ ಅನ್ಕೋತಾ ಇರ್ತೀವಿ. ಆದ್ರೆ ನಮ್ ಜೊತೆ ಇರುವಂತ ಅಮ್ಮ ಆಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಥವಾ ನಮ್ಮ ಅಜ್ಜಿ ಆಗಿರ್ಬೋದು, ಅವರೇ ನಮ್ಗೆ ರೋಲ್ ಮಾಡೆಲ್ಸ್ ಆಗಿರ್ತಾರೆ ಅಂತ. ಸೊ ಇಟ್ಸ್ ಅ ವೆರಿ ವೆಲ್ ನೋನ್ ಸೇಯಿಂಗ್, ಎಂಪವರ್ಡ್ ವುಮೆನ್ ಅಂತ. ಸೊ ಆನ್ ದೋಸ್ ಲೈನ್ಸ್, ಎಸ್, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ರು ಅವ್ರವ್ರ ಚೈಲ್ಡ್ಹುಡ್ ಬಗ್ಗೆ ಹೇಳ್ಕೊಂಡ್ರು, ಅವರ ತಾಯಿ ಅಂದ್ರು ಹೇಗೆ ಅವ್ರ ಲೈಫ್ ಅಲ್ಲಿ ರೋಲ್ ನ ಪ್ಲೇ ಮಾಡಿದ್ರು ಅಂತ ಹೇಳ್ತಿದ್ರು. ಐ ವುಡ್ ಲೈಕ್ ಟು ಟೇಕ್ ಸ್ಫೂರ್ತಿ ಮ್ಯಾಮ್ಸ್ ಆನ್ಸರ್. ಏನು ಅಂತಂದ್ರೆ ಅವ್ರು ಹೇಳಿದ್ರು, ಹರ್ ಮದರ್ ರಿಯಲಿ ವಾಂಟೆಡ್ ಹರ್ ಟು ಕಂಟಿನ್ಯೂ ವಿತ್ ಹರ್ ಸ್ಟಡೀಸ್ ಅಂತ. ಸೊ ವೈ ಆಮ್ ಐ ಸ್ಪೆಸಿಫಿಕಲಿ ಫೋಕಸಿಂಗ್ ಆನ್ ಸ್ಟಡೀಸ್ ಅಂತ. ಅವ್ರು MBA ಮುಗಿಸಿದ್ರು ಫಸ್ಟ್ PUC ಬಿಟ್ಟ ಆದ್ಮೇಲೆ ಅಂತ ಶಿ ವಾಸ್ ಟೆಲ್ಲಿಂಗ್. ಬಿಕಾಸ್ ಟುಡೇಸ್ ಟಾಪಿಕ್ ಇಸ್ ಅಬೌಟ್ ಗರ್ಲ್ಸ್ ಎಜುಕೇಶನ್. ಯಾಕೆ ಅಂತಂದ್ರೆ ಹಳ್ಳಿ ಕಡೆನಲ್ಲಿ ಮದ್ವೆ ಮಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೋ, ಅಥವಾ ಟೀನೇಜ್ ಪ್ರೆಗ್ನೆನ್ಸಿ ಆಯ್ತು ಅನ್ನೋ ಕಾರಣಕ್ಕೋ, ಅಥವಾ ಇನ್ ಯಾವ್ದಾವ್ದೋ ಕಾರಣಕ್ಕೆ ಎಜುಕೇಶನ್ ನಿಲ್ಸಿರೋದು, ಸ್ಕೂಲ್ ಡ್ರಾಪ್ ಔಟ್ಸ್ ಆಗಿರುವಂತದ್ನ ನಾವು ನೋಡಿರ್ತೀವಿ. ಆದ್ರೆ ಅರ್ಬನ್ ಲೈಫ್ ಅಲ್ಲಿ ಹುಡುಗಿಯರ್ಗೆ ಏನೇನ್ ಚಾಲೆಂಜಸ್ ಇದೆ ಎಜುಕೇಶನ್ ಪರ್ಸ್ಯೂ ಮಾಡೋದಕ್ಕೆ ಅನ್ನೋಂಥದ್ದು ಇವತ್ತಿನ ಟಾಪಿಕ್. ಐ ವುಡ್ ಲೈಕ್ ಟು ಫರ್ದರ್ ಸ್ಟ್ರೆಸ್ ಆನ್ ದ ಟಾಪಿಕ್, ಚಾಲೆಂಜಸ್ ಆಫ್ ಗರ್ಲ್ ಚೈಲ್ಡ್ ಎಜುಕೇಶನ್ ಇನ್ ಅರ್ಬನ್ ಇಂಡಿಯಾ ಅಂತ. ಎಸ್, ದಿಸ್ ಇಸ್ ದ ಟಾಪಿಕ್. ಅಂಡ್ ಅವಾಗ್ಲಿಂದ ನಂಗೊಂದು ಅನ್ನಿಸ್ತಿತ್ತು, ಎಷ್ಟೊಂದ್ಸತಿ ಅಪ್ಪನ ಹತ್ರ ಹೇಳಕ್ ಭಯ ಪಡ್ತೀವಿ, ಆದ್ರೆ ಅಮ್ಮನ ಹತ್ರ ಅಮ್ಮ ಪ್ಲೀಸ್ ಅಪ್ಪಂಗ್ ಹೇಳು ಅಂತ ಹೇಳಿರ್ತೀವಲ್ಲ. ಸೊ ದಟ್ ಈಸ್ ದ ರಿಸಲ್ಟ್. ನಮ್ ಕಣ್ಣು ಮುಂದೆ ಕೂತಿರುವಂತ 4 ಜನ, ಐ ಗೆಸ್ ಎಲ್ರಿಗೂ ಈ ಒಂದು ಪಾಯಿಂಟ್ ಅಟ್ ಲೀಸ್ಟ್ ರಿಲೇಟ್ ಆಗಿರುತ್ತೆ ಅಂತ. ಹ್ಯಾಂಡಿಂಗ್ ಓವರ್ ದ ಮೈಕ್ ಟು ಮೈ ಕೋ ಪ್ಯಾನಲಿಸ್ಟ್ Gautami. Thank you, Spurti, and well said. And again, heartily welcome to you all, and happy Women's Day to all of us. So I will be, we'll start with personal questions, and I'll be starting with IPS officer Isha Pant. So as a fact, we all know that around 7% of women are India's police force. And of course, in that, there are only 90% who are constables, and less than 1% are in supervisory positions. So
for that, I'll have to congratulate you, and then I'll continue with the. So, congratulations, ma'am. And how has education played a role in this? I think I come from I'm from the IPS, that is the Indian Police Service, and we have to take competitive exam to get into this service. So definitely education had everything to do with where I am today. And so as you said, firstly, let me just talk briefly about the disparity in this numbers that you talked about, that only 1% of women in supervisory positions and 7% overall, which is a very, very dismal figure from any accounts, right? And there are multiple reasons for that. Traditionally, I mean, policing is considered to be a masculine job, which requires traditionally people used to think that you need to look a particular way. You need to have a particular physical appearance. Even now, for that matter, when we see movies, it's a Singham figure that we see. Somebody, the bulging muzzles and, shooting on the roads and all, which is far from the truth, by the way. So, but, this is what we see and this is what we assume. As a result, there is not much inclination amongst women to join the police service because of such stereotypes. Secondly, our job is tough in the sense that we do not have any fixed working hours. In executive post, we are supposed to be available every single day. I mean, 24/7, we are supposed to be available. Our phones rarely stop ringing. So because of all these challenges, women choose many times not to join the police service. And I know, personally, I know a lot of batchmates, women batchmates who end up quitting the job for, maybe IRS, revenue services, which is considered to be much more conducive to their maybe thought process, I believe. Or so because of that, women do not want to join the police. However, I need to tell everyone that unless and until, we all talk about police not being women friendly and police not behaving in a sensitized way, unless and until we join the force and this is the only opportunity for us to create a difference. I am not saying that male officers are incapable of creating difference. Far from it. We have amazing male officers as well. However, a male officer may not be able to see things from the perspective of a woman, even the most well-intentioned male officer. Unless a woman officer joins and she sees these are problems. I'll tell you why. Because when I joined, I was in Jabalpur. That was my, I was posted in Jabalpur earlier. That's in Madhya Pradesh. And I joined as a police inspector during my training for 3 months. There was no proper toilet for women. For women personnel, and there were many such, many women who worked in the police station, and I asked them, what do you do? How do you manage? So they're like, they will go to the nearby hotel. So I was very, very moved by that. I was like, I am not the first person to have come here. Why did nobody see this? So having said that, none of the officers were bad, but they were just not aware of these things. The unique needs of women, after childbirth, when they are pregnant, what is it that they need? Maybe they need certain facilities, which are not available. So, as I said, the atmosphere itself is not conducive. Unless women join, it will be not as conducive. So now we see more and more women joining, and now we see more and more gender-friendly, women-friendly initiatives happening, and we hope that the numbers will increase so that there's a parity in the service, and it is not as dismal as 1%. So education, you're coming back to your question, education had everything to do, and not just the education, we have all spoken about how important education is, and Spurti has beautifully said how education has, affected her and how empowered she feels after having the kind of education she has.
But I say, and taking from what, just continuing from what Meenakshi said, that education itself is not enough. We have to ensure proper education, and education has to incorporate certain things which maybe our current education system does not incorporate. Like, for instance, I keep talking about it, not just, being open to or being aware of gender disparity, but also so many other disparities, be it caste, be it religion, be it, so many other disparities that we see in the society. All these disparities have to be addressed by education. Unless we have a system which addresses all these disparities present in the society in a meaningful way, we cannot have effective change in the society. So although education is very important for everyone, but I need, just to carry forward from what she said, it is important for us to have meaningful discussion around what are the changes needed in the education system. Thank you so much. Another question to you itself. So today, in today's Twitter that you had posted, you had mentioned about your parents' role in where you stand today, which you have already spoken. But a little more, what is the role of parents in empowering a girl child? 100%. Like, okay, society has to play maybe, I would say 90% then. Because I have lived in the society which has been, I remember when I was young, people used to, sometimes people are so cruel and so unkind to a 12-year-old kid. And I remember I went to a friend's place, and her grandmother, she started asking me, what is your family and who all are there? I said that we are 4 sisters. So firstly she's like shocked, no brother. I was like, no brother. So she's like, oh, poor. First, her reaction was like of pity. Like, oh, poor, poor parents, poor children, whatever. And then she said, oh, maybe, I felt I still remember it because I was really affected, because I had never, this thought had not come to my mind until actually she said it in as many words. Oh, your parents must have been wanting a male child so badly that they ended up having 4 girl children. So you can imagine a 12-year-old, how it had affected me. I was really deeply hurt. But, but my parents, thankfully, we never had that feeling in our hearts. Like they never, and my father, we're talking about mothers, and I have to talk about my father because my father is a phenomenal man. And when I say that, when we talk of empowerment, it is important for us to have both men and women on board. We have to have, maybe I sound a little partial because he's my father, but we really need to have men like him. Because both my parents were working, and my father, coming back from his office, he would actually help mother in all the household chores. He's an extremely good cook, and he would help mother with cleaning, with household chores, everything. So I grew up in a family where father and mother working equally was a norm, nothing which was out of ordinary for me. So I grew up thinking like that, genders have to be equal. What is the other way? I did not know the other way unless I actually went out in the society and I saw how things work, and largely so in the society. But because of such, and I tell that, and I've mentioned that in the Twitter as well, that it requires an empowered man to live with an empowered woman. Because, we are raising our girls to be very empowered, very strong, very independent. But are we raising our boys to actually deal with such empowered women and to live with them and understand their thought process? If I am asking for my equal right, is the man brought up in a way where he can understand, yes, equality is important. Yes, we have to share the burden of the house or the responsibility of child rearing and the household chores. I think that is not happening to that level. Although women are very empowered, we are not raising our boys to be as empowered. So I think that is very, very important. And I have seen that in my family. He's 75 years old, still
from coming from that age and time, if he could be that empowered, so what is, holding other young men and, to be not that empowered? So I think I answered your question. Yes, ma'am. Thank you so much. ಮುಂದಿನ ಪ್ರಶ್ನೆ ಪರಿಮಳ ಮೂರ್ತಿ ಮ್ಯಾಮ್ಗೆ ಕೇಳ್ತಾ ಇದ್ದೀನಿ. ನಾನು ಆಗ್ಲೇ ಕೂಡ ಮ್ಯಾಮ್ ನ ಪರಿಚಯ ಮಾಡ್ಕೊಳ್ಳುವಾಗ ಹೇಳ್ತಿದ್ದೆ, ನೀವು USA ನಲ್ಲಿ ಮತ್ತೆ ಭಾರತದಲ್ಲಿ ಎರಡು ಕಡೆನೂ ವರ್ಕ್ ಮಾಡಿದೀರಾ ಅಂತ. ಜೆಂಡರ್ ಇಕ್ವಾಲಿಟಿ ಆಗಿರಬಹುದು ಅಥವಾ ಜೆಂಡರ್ ಸ್ಟೀರಿಯೋಟೈಪ್ಸ್ ಅಂತ ಏನ್ ಹೇಳ್ತೀವಿ, ಇದು ಎಲ್ಲಾ ಕಡೆ ಇದೆ. ಇಟ್ಸ್ ವೆರಿ ಯೂನಿವರ್ಸಲ್. ಆದ್ರೆ ಬೇರೆ ಬೇರೆ ರೂಪಗಳನ್ನ ಪಡ್ಕೊಳ್ತಾ ಇರುತ್ತೆ ಅಷ್ಟೇ. ಇಂಡಿಯಾಲಾದ್ರೆ 4 ಜನ ಏನಂತಾರೆ ಅಂತ, ಆ 4 ಜನ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಲೋಕ್ ಕ್ಯಾ ಕಹೆಂಗೆ ಇಸ್ ವೆರಿ ವೆಲ್ ನೋನ್. ಆದ್ರೆ USA ನಲ್ಲಿ ಅದು ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ಇರಬಹುದು. ಸೊ ಹೌ ಡಿಫರೆಂಟ್ ಹ್ಯಾಸ್ ಇಟ್ ಬೀನ್, ಅಥವಾ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿ ಮತ್ತೆ ಇಲ್ಲಿ ವರ್ಕ್ ಮಾಡುವಾಗ? ಎರಡು ಕಡೆ ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ಈಗ ತಾನೇ ಈಶಾಪ್ ಅಂತ ಹೇಳಿದ್ರಲ್ಲ, ಐ ಪರ್ಸನಲಿ ಬಿಲೀವ್ ಇನ್ ದಟ್ ಐ ರೂಲ್ ವೆರ್ ಎವರ್ ಐ ಗೋ. ಸೊ ಹೋದ ತಕ್ಷಣ ನಮ್ ಜಾಗ ನಮ್ಗೆ ಮಾಡ್ಕೊಂಡ್ಬಿಡ್ಬೇಕದ್ ನಾವು ಅಂತ ಹೇಳಿ. ಯಾಕೆ ಅಂತ ಹೇಳ್ತೀನಿ, ಯಾವ ದೇಶದಲ್ಲಿ ನಾವು ವಿದ್ಯಾದಿಗೆ ಅಧಿದೇವತೆ ಶಾರದೆ ಅಂತ ಕರಿತೀವೋ ಅಂಥ ಒಂದು ವಿದ್ಯಾದೇವತೆಯ ನೀವು ಹಿಸ್ಟ್ರಿ ನೋಡ್ತಾ ಹೋದ್ರೆ, ವೇದದಲ್ಲಿ ಕೂಡ ವಿ ಹ್ಯಾಡ್ ಮೋರ್ ದನ್ 33 women who wrote suktas in Vedas. Because Sanskrit is my subject, I end up going there. ಅದೇ ರೀತಿ ದುರ್ಗೆನೇ ನೋಡಿ ನೀವು, ಇಟ್ಸ್ ಪರ್ಸಾನಿಫಿಕೇಶನ್ ಆಫ್ ಫ್ರೀಡಮ್ ಅಂಡ್ ಸ್ಟ್ರೆಂತ್ ಟುಗೆದರ್, ಕಮಿಂಗ್ ಇನ್ ದ ಫಾರ್ಮ್ ಆಫ್ ಪವರ್, ಶಕ್ತಿಯ ಒಂದು ಅಧಿದೇವತೆ. ಅದೇ ರೀತಿ ಲಕ್ಷ್ಮಿ ಬಾರಮ್ಮ ಅಂತಾನು ಹೇಳ್ತೀವಿ, ನಾರಾಯಣನ ಜೊತೆ ಬಾಮ್ಮ ಅಂತ ಅಪರೂಪ ಹೇಳೋದು, ಯಾಕಂದ್ರೆ ಅವಳೊಬ್ಳು ಬಂದ್ಬಿಟ್ರೆ ಸಾಕಲ್ಲ ಅಂತ ಹೇಳಿ. ಹಾಗಾಗಿ ಅಷ್ಟು ಫ್ರೀಡಮ್ ಕೊಡುವಂತಹ ಒಂದು ಸಂಸ್ಕೃತಿಯಿಂದ ನಾವೆಲ್ಲರೂ ಬಂದಿರೋದ್ರಿಂದ ನಮ್ಮಲ್ಲಿ ಏನ್ ಸದ್ಯ ಕೊರತೆ ಆಗಿದೆ ಅಂದ್ರೆ, ಸಾಮಾನ್ಯ ಪೇಪರ್ ಅಲ್ಲಿ ಓದ್ತೀವಿ, ಯಾವುದೋ ಒಂದು ಗುಡಿಸ್ಲಲ್ಲಿ ಕಳ್ತನ ಆಗಿದೆ ಅಂತ ಯಾವತ್ತಾದ್ರೂ ಓದಿದೀವ? ಇಲ್ಲ ಅಲ್ವಾ? ಎಲ್ಲಿ ಕಳ್ತನ ಆಗುತ್ತೆ ಸಾಮಾನ್ಯವಾಗಿ? ಅಥವಾ ದರೋಡೆ ಆಗುತ್ತೆ, ಲೂಟಿ ಆಗುತ್ತೆ. ಸಂಪತ್ತಿ ಲಕ್ಷ್ಮಿ ಅವ್ರ ಹತ್ರ ಅಲ್ವಾ? ಸೊ ವಿದ್ಯಾರ ಹತ್ರ ಯಾರು ಬರಲ್ಲ, ಯಾಕಂದ್ರೆ ಏನ್ ಉಪಯೋಗ ಇಲ್ಲ, ವಿದ್ಯೆ ಅವ್ರ ಹತ್ರನೇ ಇರುತ್ತೆ. ನಾವು ಮನಸ್ಸು ಮಾಡಿದ್ರೆ ಕಲಿಬಹುದು ವಿದ್ಯೆ. ನಮ್ಮ ದೇಶದ ಮೇಲೆ ಅದೇ ಆಗಿದ್ದು. ನಮ್ಮ ದೇಶದ ಮೇಲೆ ಸತತವಾಗಿ 2000 ವರ್ಷಗಳ ಕಾಲ ದಾಳಿ ಆಯ್ತು. ಯಾಕೆ ಅಂದ್ರೆ ಅಷ್ಟು ಸಸ್ಯ ಸಂಪತ್ತಿತ್ತು, ಅಷ್ಟು ಧನ ಸಂಪತ್ತಿತ್ತು, ಎಲ್ಲಾ ತರದ್ದು ಇತ್ತು. ಸೊ ಅದರ ಪ್ರಭಾವ ಇರ್ಬೋದು, ಸಾಕಷ್ಟು ವ್ಯತ್ಯಾಸ ಆಗಿದೆ. ಎಜುಕೇಶನ್ ಅಂತ ಹೇಳಿದಾಗ ಬಹಳ ನಮ್ಗೆ ದುಃಖ ಆಗೋದು, ಎಸ್ ಇವಾಗಿನ ಸ್ವಲ್ಪ ಹಾರ್ಡ್ ಚಾಲೆಂಜಸ್ ಇದೆ. ನೀವು ಹೇಳಿದ ಹಾಗೆ ಓನ್ಲಿ ವೆರಿ ಫ್ಯೂ ಗರ್ಲ್ಸ್ ಗೆಟ್ ಟು ಗೋ ಇವನ್ ಸಿಟೀಸ್ ಅಲ್ಲಿ. ಯಾಕೆಂದ್ರೆ ನಮ್ದು ಪ್ಯಾಕೇಜ್ ಡೀಲು, ಸ್ಲಮ್ ಏರಿಯಾಸ್ ಎಲ್ಲ ಸುತ್ತಲೂ ಇದೆ ನಮ್ಗೆ. ಹಾಗಾಗಿ ಎಷ್ಟೊಂದು ಜನರು, ನಾವೊಂದು ಫಾರ್ಮಲ್ ಸ್ಕೂಲ್ ನಡೆಸ್ತೀವಿ, ನಾನ್ ಫಾರ್ಮಲ್ ಸ್ಕೂಲ್. ಒಂದು ಹೆಣ್ಮಗ್ಳು ಶಾಲೆಗೆ ಬರೋದಕ್ಕೆ ಅಮ್ಮ ಕೆಲ್ಸಕ್ಕೆ ರೆಡಿ ಇಲ್ಲ, ಅಪ್ಪ ಅಮ್ಮ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರ ಕೆಲಸ ಏನಂದ್ರೆ ಅವ್ರ ತಮ್ಮ ತಂಗಿಯರನ್ನ ನೋಡ್ಕೋಬೇಕು ಮನೇಲಿ. ಸೊ ನಾವು ನಮ್ಮ ಮಕ್ಕಳು ನೋಡ್ಕೋತೀವಿ, ಅವ್ರ ಸ್ಕೂಲಿಗೆ ಬರ್ಲಿ ಅಂದ ಮೇಲೆ ಬರ್ಲಿಕ್ಕೆ ಶುರು ಆದ್ಲು. ಸೊ ದಟ್ ಹ್ಯಾಪನ್ಸ್ ಓನ್ಲಿ ಇನ್ ನಾನ್ ಫಾರ್ಮಲ್ ಸ್ಕೂಲ್. ಸೊ ಈ ತರ ಎಲ್ಲ ವ್ಯತ್ಯಾಸ ನೋಡಿದಾಗ ಸ್ಟಿಲ್ ಐ ಫೆಲ್ಟ್ ಅವರ್ ಕಂಟ್ರಿ ಈಸ್ ಯೂನಿಕ್ ಅಂಡ್ ಇಟ್ ಹ್ಯಾಸ್ ಅ ಲಾಟ್ ಟು ಗಿವ್ ಟು ದಿ ವರ್ಲ್ಡ್ ಅಂತ ಅನ್ನಿಸ್ತು. ಸೊ ವಿತ್ ದಿಸ್ ಐ ವೆಂಟ್ ಟು US. ಬಟ್ ನಂಗಲ್ಲಿ ಏನು ಸಂತೋಷ ಆಗಿದ್ದು ಅಂದ್ರೆ, ಏನು ನಾವು ಒಂದಷ್ಟು ಪದಗಳನ್ನು ಇಲ್ಲಿ ಹೇಳಲಿಕ್ಕೆ ಹಿಂಜರಿತೀವೋ ಅಲ್ಲಿ ಏನು ಹಿಂಜರಿಕೆ ಇಲ್ಲ. ಯಾಕಂದ್ರೆ ಸಹಜವಾಗೇ ಹೇಳ್ತಾ ಹೋಗ್ತೀವಿ. ನಾವು ಒಂದ್ಸರಿ ಡಾಕ್ಟರ್ ಹತ್ರ ಹೋದಾಗ ಚಾಯ್ಸ್ ಇದ್ದಿದ್ದೇ ಇಷ್ಟು. ಐ ಹ್ಯಾಡ್ ಟು ಟೆಲ್ ವಾಟ್ ಮೈ ನ್ಯಾಷನಾಲಿಟಿ ಇಸ್ ವೆರಿ ನೀಟ್ಲಿ ಅಂಡ್ ವೆರಿ ಡೈರೆಕ್ಟ್ಲಿ, ಅಂಡ್ ವಾಟ್ ಈಸ್ ದ ರಿಲಿಜನ್ ದಟ್ ಐ ಫಾಲೋ. ಅಂಡ್ ದೇ ಆಲ್ವೇಸ್ ಸೆಡ್, ಡು ಯು ಹ್ಯಾವ್ ಎನಿ ಪ್ರಿಫರೆನ್ಸ್? ಐ ಸೆಡ್ ಐ ಆಮ್ ಪ್ರೌಡ್ ಟು ಬಿ ಒನ್ ಅಂಡ್ ದೇ ಅಪ್ರಿಶಿಯೇಟೆಡ್ ಇಟ್. ನಾವು ಯಾವುದೇ ಫಂಕ್ಷನ್ ಮಾಡಬೇಕಾದ್ರೂ ನಮ್ಮ ಸಂಸ್ಥೆ ಹೆಸರು, ನಮ್ಮ ಒಂದು ಐಡೆಂಟಿಟಿ ಹೆಸರು ಹೇಳ್ತಿದ್ವಿ. We conducted a seminar for high school teachers. All were Americans, whites in California. ಅದಕ್ಕೆ ಅವರೇ ಹೋಸ್ಟ್ ಮಾಡಿದ್ರು. ದೇ ಅರೇಂಜ್ಡ್ ಎವ್ರಿಥಿಂಗ್. ದೇ ಲೈಕ್ ಇಟ್ ಸೋ ಮಚ್ ದಟ್ ದೇ ಸ್ಟಾರ್ಟೆಡ್ ಹೋಸ್ಟಿಂಗ್. ಸೊ ಆ ಹಿಂದೂಯಿಸಂ ಅನ್ನೋದ್ರಲ್ಲಿ ಏನೆಲ್ಲ ಇದೆ, ನಮ್ದು ಕಾನ್ಸೆಪ್ಟ್ ಏನಿದೆ, ಪರೋಪಕಾರ ಮಾಡ್ತೀವಿ, ಧರ್ಮ ಅರ್ಥ ಕಾಮ ಮೋಕ್ಷ, ಮತ್ತೆ ಒಂದು ಮಹಿಳೆಗೆ ಏನ್ ಸ್ಥಾನ ಕೊಡ್ತೀವಿ, ಅವರ ಎಜುಕೇಶನ್ಗೆ ಏನ್ ಕೊಡ್ತೀವಿ. ಅಫ್ಕೋರ್ಸ್ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳನ್ನ ತಗೊಂಡಾಗ್ಲೇ ನಮಗೂ ಪ್ರಿಪರೇಷನ್ ಅನ್ನೋಂಥದ್ದು ಬರೋದು. ಬಟ್ ಮೈ ಜರ್ನಿ ವಾಸ್ ವಂಡರ್ಫುಲ್. ಒಂದು ಸಂತೋಷ ಏನಾಗಿದೆ ಅಂದ್ರೆ, ಅಲ್ಲೂ ಹೆಣ್ಮಕ್ಳಿಗೆ ನಮ್ಕಿನ ಜಾಸ್ತಿ ಒದ್ದಾಡ್ತಾರೆ, ಅವ್ರಿಗೂ ತುಂಬಾ ತೊಂದರೆ ಇದೆ. ಯಾಕೆ ಅಂತ ಹೇಳ್ತೀನಿ. ನನ್ಗೆ ಅನ್ನಿಸ್ತಿತ್ತು ಯಾವಾಗ್ಲೂ, ಯಾಕೆ ಒಂದು ಆಲ್ ಇಂಡಿಯಾ ಅಟಾರ್ನಿ ಅಸೋಸಿಯೇಷನ್ ಫಾರ್ ವಿಮೆನ್ ಅಂತ ಬೇಕಿತ್ತು ಅಮೆರಿಕ ದೇಶದಲ್ಲಿ, ಅಲ್ವಾ? ಆಲ್ ಆರ್ ಈಕ್ವಲ್ ಅಂತ ಯಾವಾಗ್ಲೂ ಹೇಳ್ತೀವಲ್ಲ, ಡಿಸ್ಪ್ಯಾರಿಟಿ ಇಲ್ಲ, ಜೆಂಡರ್ ಈಕ್ವಲಿಟಿ ಅಂತ. ಯಾಕೆ ಬೇಕು ಅಂತ ಆ ಆರ್ಗನೈಸೇಷನ್ ಯಾರು ಶುರು ಮಾಡಿದ್ದಾರೆ ಅದ್ರ ಕೆಳಗಡೆನೆ ಬರ್ದಿದ್ದಾರೆ, ಏನೇ ಆಗ್ಲಿ ನಾವೆಲ್ಲರೂ ಒಂದು ಒಟ್ಟಿಗೆ ಕೂರ್ಬೇಕು, ನಮ್ಗೆ ಬೇಕಾದೀಗ ಮೇಡಮ್ ಹೇಳಿದಾಗೆ, ಈಶಾ ಅವ್ರು ಹೇಳಿದ ಹಾಗೆ, unless she went there, the toilet requirement was not noticed the way it has to be noticed from the eyes of a woman. So that's what they all said. We as women attorneys, we want to be together. And there is an association called medicine department, doctors, women doctors want to be together. So at the same time, ಏನ್ ಅಬ್ಯೂಸ್ ಎಲ್ಲ ನಾವು ನೋಡ್ತೀವಲ್ಲ, ಇಲ್ಲಿಗಿಂತ ಜಾಸ್ತಿ ಇದೆ ಹೆಣ್ಮಕ್ಳ ಮೇಲೆ. ಸೊ ಐ ಹ್ಯಾವ್ ಮೆಟ್ women whose ATM cards were taken off by their partners
not even husbands, partners, I would say, living partners, and they were completely abused. All they would only pray for God is, ivattu vapas avane barli manage, because I want to impress him. ಸಾಕಷ್ಟಿದೆ. ಅಂಡ್ ವಿ ಶುಡ್ ಫೀಲ್ ಆಫ್ ಲಿವಿಂಗ್ ಇನ್ ದಿಸ್ ಕಂಟ್ರಿ ವೇರ್ ವಿ ಹ್ಯಾಡ್ ವಿಮೆನ್ ಪ್ರೆಸಿಡೆಂಟ್, ವಿಮೆನ್ ಪ್ರೈಮ್ ಮಿನಿಸ್ಟರ್, ಕ್ವೀನ್ಸ್ ಫ್ರಮ್ ವೆಲ್ ಆಲ್ ಅಲ್ವಾ. ಒಂದು ಚಪ್ಪಾಳೆ ಬರಬೇಕು ನಮಗಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ, ಈಗಲೂ ನೋಡಿ ಯಾವುದೇ ದೇಶದಲ್ಲಿ ಬಹಳ ಕಷ್ಟದಲ್ಲಿ ಒಂದು ಸೆನೆಟ್ ಮೆಂಬರ್ ಸಿಗ್ತಾರೆ, ಇಬ್ರು ಸೆನೆಟ್ ಮೆಂಬರ್ ಸಿಗ್ತಾರೆ, ಅದೇ ಗ್ರೇಟು. ಬಟ್ ನಮ್ಮಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಸ್ವಲ್ಪ ಎಫರ್ಟ್ ಹಾಕ್ಬೇಕಿದೆ ಇವಾಗ ನಾವು ವಿತ್ ಲಾಟ್ ಆಫ್ ಚೇಂಜಸ್. ಸೊ ಇದು ನನಗೆ ಖುಷಿ ಆಯಿತು. ಐ ಥಿಂಕ್ ದ ಮೂಮೆಂಟ್ ವಿ ಹ್ಯಾವ್ ಕಾನ್ಫಿಡೆನ್ಸ್, ಬಟ್ ಅಫ್ ಕೋರ್ಸ್ ಎಸ್ ಓದಿರ್ಬೇಕು. ವಾಟ್ ವಿ ಆರ್ ಆಲ್ ಲ್ಯಾಕಿಂಗ್ ಗೊತ್ತಾ? ವಿ ಡೋಂಟ್ ರೀಡ್ ಬುಕ್ಸ್. ವಿ ಸ್ಪೆಂಡ್ so much of time on this WhatsApp, which is not very relevant and which is not very ರಿಲಯಬಲ್. ನಂಬಲೂಬಾರ್ದು ಜಾಸ್ತಿ ಅದನ್ನ. ಹಾಗಾಗಿ ಒಂದಷ್ಟು ಪುಸ್ತಕಗಳು ಓದಬೇಕು, ಅಧ್ಯಯನ ಮಾಡಬೇಕು, ಅವಾಗಲೇ ನಮಗೆ ಕಾನ್ಫಿಡೆನ್ಸ್ ಬರೋದು. ದಟ್ ರಿಯಲಿ ಹೆಲ್ಪ್ ಮೀ. ನಾನು ಒಂದಷ್ಟು ಪುಸ್ತಕಗಳು ತಗೊಂಡು ಹೋಗಿದ್ದೆ, ಅಲ್ಲೂ ಸಹ ಒಳ್ಳೊಳ್ಳೆ ರೈಟರ್ಸ್ ನ ಮೀಟ್ ಮಾಡಿದೆ. ಒನ್ ಟು ಮೆನ್ಷನ್ ಇಸ್ ಲಿಂಡಾ ಜೊಹಾನ್ಸನ್ ಅಂತ. ಶಿ ವಾಸ್ ಡಿಸೈಪಲ್ ಆಫ್, ಶಿ ಸ್ಟಿಲ್ ಲಿವಿಂಗ್ ಇನ್ ಕ್ಯಾಲಿಫೋರ್ನಿಯಾ, ನಾಪಾ ವ್ಯಾಲಿಯಲ್ಲಿ ಇರ್ತಾರೆ. ಶಿ ವಾಸ್ ಡಿಸೈಪಲ್ ಆಫ್ ಸ್ವಾಮಿ ರಾಮ. ಸೊ ಅವ್ರನ್ನ ನಾನ್ ಪ್ರಶ್ನೆ ಕೇಳಿಲ್ಲ, ನಂಗೆ ಸ್ವಲ್ಪ ಎಲ್ಲ ನನಗೂ ಹಾಕೊಂಡು ಪ್ರಶ್ನೆ ಉತ್ತರ ಕಂಡಿಡ್ಕೊಂಡ್ಬಿಡ್ತೀನಿ. ನನ್ನ ಜೊತೆ ಬಂದಂತ ಒಬ್ರು ಡಾಕ್ಟರ್ ಶಿಂದೇಜ್ ಅಂತ ಕೇಳಿದ್ರು, ನೀನ್ ಇಷ್ಟೊಂದೆಲ್ಲ ಹಿಂದೂಯಿಸಂ ಬಗ್ಗೆ ಹೇಳ್ತೀಯಲ್ಲ, ವಾಟ್ ವಾಸ್ ದ ಸೀಕ್ರೆಟ್, ಯಾಕೆ ನೀವು ಇಷ್ಟೆಲ್ಲ ಮಾಡಿ? ಶಿ ವಾಸ್ ಅ ಟ್ರೆಡಿಷನಲ್ ಕ್ಯಾಥಲಿಕ್ ಇದ್ರು. ಹೆಂಗ ಅನ್ನಿಸ್ತು ಅಂದ್ರೆ ಒಂದೇ ಆನ್ಸರ್ ಕೊಟ್ರು. ಕ್ಯಾನ್ ಯು ಆಲ್ ಗೆಸ್ ದ ಆನ್ಸರ್ ಶಿ ಗೇವ್? ಈವನ್ ನನ್ ಆಫ್ ಅಸ್ ಎಕ್ಸ್ಪೆಕ್ಟೆಡ್. ಓ, ಐ ಥಿಂಕ್ ಐ ವಾಸ್ ಅ ಹಿಂದೂ ಇನ್ ಮೈ ಪ್ರೀವಿಯಸ್ ಜನ್ಮ. ಸೊ ಅಂಡ್ ಅವ್ರ ಮನೆ ಡೆಕೋರೇಷನ್ಗೆ ಖರ್ಚೇ ಮಾಡಿಲ್ಲ. ನಾವು ಎಷ್ಟು ಖರ್ಚು ಮಾಡ್ತೀವಿ? ಅವ್ರು ಏನ್ ಇಟ್ಕೊಂಡಿದ್ರು ಗೊತ್ತಾ? ಮೃದಂಗ, ತಬ್ಲಾ, ವೀಣೆ ಫಾರ್ ದಿ ಡೆಕೋರೇಷನ್ ಆಫ್ ದಿ ಹಾಲ್. Even now if you go to her house, such a simple house, and she says, ನಾವು ಮನೆಗೆ ಬಂದ ಕೂಡಲೇ ನಂಗೆ ಎಲ್ಲ ಕಡೆ ನಂಗೆ ಆ ಹಿಂದೂ ಟ್ರೆಡಿಷನ್, ಇಂಡಿಯನ್ ಟ್ರೆಡಿಷನ್ ಕಾಣಿಸ್ಬೇಕು. ಐ ಫೀಲ್ ದ ವೈಬ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಗೇವ್ ಮಿ ಮೋರ್ ಕಾನ್ಫಿಡೆನ್ಸ್ ಅಂಡ್ ಐ ವಾಂಟೆಡ್ ಟು ಕಮ್ ಬ್ಯಾಕ್ ಹಿಯರ್ ಅಂಡ್ ವರ್ಕ್ ವಿತ್ ದಿ ಯಂಗ್ ಮೈಂಡ್ಸ್. ಸೊ ವಿ ಹ್ಯಾವ್ ದಟ್ ಯಂಗ್ ಅಂಡ್ ವೈಬ್ರೆಂಟ್ generation to move on and take it to success. ಹಾಗೆ ಈಶಾ ಮೇಡಮ್ ಹೇಳಿದ್ರು ಎಂಪವರ್ಮೆಂಟ್ ಅಂತ. ನಾವು ಯೂಶಲಿ ಬಿಹೈಂಡ್ ಸಕ್ಸಸ್ ಆಫ್ ಅ ವುಮನ್, ಬಿಹೈಂಡ್ ದಿ ಸಕ್ಸಸ್ ಆಫ್ ಅ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತ ಹೇಳ್ತೀವಿ. ಬಟ್ ಬಿಹೈಂಡ್ ದಿ ಸಕ್ಸಸ್ ಆಫ್ ಅ ವುಮನ್ ದೇರ್ ಶುಡ್ ಬಿ ಅ ಸಕ್ಸಸ್ಫುಲ್ ಮ್ಯಾನ್ ಅಂತೆ. ಇಲ್ಲಾಂದ್ರೆ ಅವ್ರು ಯಾವತ್ತೂ ಬ್ಯಾಕಪ್ ಮಾಡೋಕ್ಕಾಗಲ್ಲ. ದಟ್ ಶಿ ಹ್ಯಾಡ್ ಅ ಸಕ್ಸಸ್ಫುಲ್ ಫಾದರ್, ಸೇಮ್ ವಿತ್ ಮೀ. ನಂಗೆ ಅಮ್ಮನಿಗೆ ಅಡಿಗೆ ಹೆಚ್ಚು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಟ್ ಮೈ ಫಾದರ್ ಯೂಸ್ ಟು ಕುಕ್ ಅಂಡ್ ಐ ಹ್ಯಾವ್ ಪಿಕ್ಡ್ ಅಪ್ ದ ಸ್ಟೈಲ್ಸ್ ಲೈಕ್ ಹಿಮ್ ಓನ್ಲಿ. ಈಗಲೂ ನಮ್ಮ ಮನೇಲಿ ಎಲ್ಲರೂ ನಿಂದು ವುಮನ್ಲಿ ಟಚ್ಚೇ ಇರಲ್ಲ ಅಂದ್ರು. ಊಟ ಚೆನ್ನಾಗಿದೆಯಾ, ದಟ್ಸ್ ಇಂಪಾರ್ಟೆಂಟ್. ಸೊ ಐ ಹ್ಯಾವ್ ಲರ್ನ್ಡ್ ಇಟ್ ಆಲ್ ಫ್ರಮ್ ಹಿಮ್. ಅಂಡ್ ಅಗೇನ್ ಬ್ಯಾಕ್ ಹೋಮ್ ಮೈ ಹಸ್ಬೆಂಡ್ ಈಸ್ ಅ ವೆರಿ ಗುಡ್ ಸಪೋರ್ಟ್ ಫಾರ್ ಮೀ. ಸೊ ಅದಕ್ಕೆ ಅವ್ರಿಗವರೇ ಟೈಟಲ್ ಕೊಟ್ಕೊಂಡಿದ್ದಾರೆ, ಬಿಹೈಂಡ್ ದಿ ಸಕ್ಸಸ್ ಆಫ್ ಅ ವುಮೆನ್ ದೇ ಶುಡ್ ಬಿ ಅ ಸಕ್ಸಸ್ಫುಲ್ ಮ್ಯಾನ್ ಅಂತ. ಅದರ್ವೈಸ್ ದಟ್ ಪರ್ಸನ್ ವಿಲ್ ಆಡ್ ಟು ದ ಸಕ್ಸಸ್ ಆಫ್ ಅವರ್ಸ್ ಅಂತ ಹೇಳಿ. ಥ್ಯಾಂಕ್ ಯು. ಎಸ್, ಮ್ಯಾಮ್ ಕೊಟ್ಟಿದ್ದ ಉತ್ತರಕ್ಕೆ ಕನ್ಕ್ಲೂಷನ್ ಕೊಡ್ತೀನಿ. ಅದಕ್ಕೂ ಮುಂಚೆ ಡಿಸಿಪಿ ಇಶಾ ಪಂತ್ ಮ್ಯಾಮ್ ಅವರು ಕಾರಣಾಂತರಗಳಿಂದ ಹೊರಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಸಂಸದರ ಕಚೇರಿ ಪರವಾಗಿ ಅವರಿಗೆ ಒಂದು ಟೋಕನ್ ಆಫ್ ಗ್ರಾಟಿಟ್ಯೂಡ್ ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. Thank you so much once again. Thank you. Yes, moving on. ಪರಿಮಳ ಮ್ಯಾಮ್ ಹೇಳ್ತಾ ಇದ್ದಾಗ ಒಂದೇ ನೆನಪಾಗಿದ್ದು, ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನುವಂಥದ್ದನ್ನ ನಂಬಿರುವಂತಹ ಸಂಸ್ಕೃತಿ ನಮ್ದು. ಮೈತ್ರೇಯಿ ಗಾರ್ಗಿಯಿಂದ ಹಿಡಿದು ಚೆನ್ನಮ್ಮ ಓಬವ್ವನವರೆಗೂ ಇವತ್ತಿನ ಸ್ಮೃತಿ ಇರಾನಿ ಆಗಿರಬಹುದು, ಅಥವಾ ಸುಷ್ಮಾ ಸ್ವರಾಜ್ ಅವರಾಗಿರ್ಬಹುದು, ಅಥವಾ ಇವತ್ತು ನಮ್ಮ ಮುಂದೆ ಕೂತ್ಕೊಂಡಿರುವಂತ ಇವ್ರ 4 ಜನ ಆಗಿರಬಹುದು. ಸೊ ದ ಲೆಗಸಿ ಹಸ್ ಬಿನ್ ಕಂಟಿನ್ಯೂಯಿಂಗ್. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ದೇಶದಲ್ಲಿ ಫೆಮಿನಿಸಂ ಅನ್ನುವಂಥದ್ದು ಅಷ್ಟು ಸ್ಟ್ರಾಂಗ್ ಆಗಿ ಬೇಡದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಇಟ್ಸ್ ಇನ್ ದ ರೂಟ್ಸ್ ಅಂತ ಹೇಳ್ಬೋದು. ಸೊ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ ಅಂತ ಹೇಳ್ತಾ, ಅಂಡ್ ಅವರು ಮ್ಯಾಮ್ ಮಾತಾಡ್ತಿದ್ದಾಗ ಒಂದ್ ಹೇಳಿದ್ರು, ಅಡಿಗೆನಲ್ಲಿ ವುಮೆನ್ಲಿ ಟಚ್ ಇಲ್ಲ ಅಂತ. ಆ ಸ್ಟೀರಿಯೋ ಟೈಪ್ಸ್ ನ ಬ್ರೇಕ್ ಮಾಡಿದ್ರೆ ಮಾತ್ರ ವುಮೆನ್ಸ್ ಡೇ ಆಚರಣೆ ಮಾಡೋದ್ರಲ್ಲಿ ಅರ್ಥ ಇರುತ್ತೆ ಅಂತ ಹೇಳ್ತಾ, ಮೂವಿಂಗ್ ಫರ್ದರ್, ಕ್ವೆಶ್ಚನ್ ಟು ಮೀನಾಕ್ಷಿ ಗಿರಿಧರ್ ಮ್ಯಾಮ್. ಎಸ್, ಇವಾಗ ತಾನೇ ಜೆಂಡರ್ ಸ್ಟೀರಿಯೋ ಟೈಪ್ಸ್ ಬಗ್ಗೆ ಹೇಳ್ತಿದ್ದೆ. ಒಂದು 10-15 ವರ್ಷದ ಹಿಂದೆ ಜೆಂಡರ್ ಸ್ಟೀರಿಯೋ ಟೈಪ್ಸ್ ಹೇಗಿತ್ತು ಮತ್ತೆ ಅದು ಇವಾಗ ಹೇಗಿದೆ, ಹಾಗೇನೆ ನಾವು ಜೆಂಡರ್ ಸ್ಟೀರಿಯೋಟಿಪಿಕಲ್ ಥಾಟ್ ಇಂದ ಮುಂದೆ ಬಂದಿದೀವಾ? ಹ್ಯಾವ್ ವಿ ಪ್ರೋಗ್ರೆಸ್ಡ್ ಆಸ್ ಅ ಸೊಸೈಟಿ? ನಿಮ್ಮ ಅಭಿಪ್ರಾಯ? So, in short, I'd like to say that what happened 15 years ago, I think it still manifests, but it has changed its shape and form as the years have progressed.
Yes, today we see a lot of men helping in the kitchens, and a lot of people appreciate it and applaud it. And I see a lot of people posting, "Look, my husband cooked this." But my primary concern is that when we are applauding that, are we also recognizing the fact that this should have been normalized? This is not something that has to be talked about today. In 2021, I think we should have come to a state where all men and women and all genders find themselves comfortable in the spaces and the genders and the sexualities that they belong to. Even today, we still have a problem about addressing certain, sexual preferences. We still have issues about, which caste you belong to, which religion you belong to. And today I see that divide is becoming stronger and wider. So I don't see much has changed in those stereotypes. I think it has just deepened, and it has set its roots very deep in our society and in our minds. So for me, to be very frank, honestly, I look at the youth today to be able to disrupt this. Because if we are still talking about, breaking gender stereotypes, the youth should have thought a little ahead of us and said that this should not have existed. Unfortunately, I see very few youth being involved in these kind of conversations, inclusion conversations, gender conversations. The stereotypes in some sense is still continuing to persist. And only in privileged maybe a handful of areas where you'll see that there is some kind of a leveling ground, but not everywhere. And so in answer, I don't see much has changed between then and now. Maybe in the past we would have had more stronger men supporting their women for maybe economic reasons. It could have been because there was a reason for why the wife needed to work, and hence the husband had to pitch in with the household chores. Today, unfortunately, women are still treated as a second citizen in the workplace. Right? So there is no pay parity, there is gender discrimination, sexual harassment has been prevalent. In fact, one of the reasons why girls drop out of school is because of harassment on the streets. The first thing that happens when a girl goes back home and says, "Ma, somebody whistled at me," or "somebody followed me home," what is our typical reaction? Stop studying. You don't have to step out of the house. Stay at home. You're safe here. Or get her married. It could be an abusive marriage. The husband may be beating her, and we still keep telling her that it's okay. He's your husband. He's supposed to, take care of you. So you just stay where you are. So have we really changed our conversation here? I don't think so. ಮ್ಯಾಮ್ ಹೇಳ್ತಿದ್ದಾಗ ಒಂದ್ ಅನ್ನಿಸ್ತು ನಂಗೆ, ಏನು ಅಂತಂದ್ರೆ ನನ್ ಗಂಡ ನಂಗೆ ಮದ್ವೆ ಆದ್ಮೇಲೆ ಕೂಡ ಕೆಲಸ ಮಾಡಕ್ಕೆ ಬಿಡ್ತಾನೆ ಗೊತ್ತಾ. ಹಿ ಇಸ್ ವೆರಿ ಸಪೋರ್ಟಿವ್. ನನ್ ಗಂಡ ನಾನು ಮದ್ವೆ ಆದ್ಮೇಲೆ ಕೂಡ ಫರ್ದರ್ ಸ್ಟಡೀಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಗೊತ್ತಾ. ಎಷ್ಟು ಸಪೋರ್ಟಿವ್ ಗೊತ್ತಾ ಅವನು. ಐ ಮೀನ್ ಹೌ ಕ್ಯೂಟ್ ಇಸ್ ಇಟ್. ಯು ಆಸ್ ಅ ವುಮೆನ್ ನೀವ್ ಹೇಳಕ್ ಆಗಲ್ಲ, ನನ್ ಗಂಡ ನನ್ ಮದ್ವೆ ಆದ್ಮೇಲೆ ಕೂಡ ಅವ್ನಿಗೆ ನಾನು ವರ್ಕ್ ಮಾಡಕ್ ಬಿಡ್ತೀನಿ. ವಿ ನೆವರ್ ಟೆಲ್ ಇಸ್ ಇಟ್. ಸೊ ವಿ ಹ್ಯಾವ್ ನಾರ್ಮಲೈಸ್ಡ್ ದಟ್. ಆ ಒಂದು ಥಾಟ್ ಪ್ರಾಸೆಸ್ ನಮ್ಮಿಂದ ದೂರ ಆದಾಗ, ಅಂಡ್ ಇಟ್ಸ್ ನಾಟ್ helping your wife in the kitchen, it's just that you are working for your home. ಆ ಒಂದು ಥಾಟ್ ಪ್ರಾಸೆಸ್ ಎಲ್ಲರಲ್ಲಿ ಬಂದಾಗ ಅವಾಗ ಮಾತ್ರ you can be the change ಅಂತ ಹೇಳ್ತಾ, thank you for that wonderful answer, ma'am. Over to Gautami. Very well said. That reminded me of a film dialogue where one person says, "It's not a permission. You have to stand. It's a choice that you make." Thank you, ma'am. Over to Spurti, ma'am here. You as a successful entrepreneur and an actress, how important is work-life balance and how do you ensure it? Thank you for the question. I just want to keep it very casual, candid, and ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವುದೇ ಒಂದು ಪ್ಲೇಸ್ಗೆ ಹೋದ್ರು ಕೂಡ I would just try to relate my story because I will be more easy. It will be more easier for me to connect. Just give me 3 minutes so that I'll explain my other journey after what happened that. ಸಿನಿಮಾ ಸ್ಟಾರ್ಟ್ ಆಯ್ತು 15 ವರ್ಷ ಆದ್ಮೇಲೆ, ಅದಾದ್ಮೇಲೆ 21 ವರ್ಷಕ್ಕೆ ಸಿನಿಮಾ ಮಾತ್ರ ಮಾಡಬಾರ್ದು, ಬೇರೆ ಏನಾದ್ರು ಮಾಡ್ಬೇಕು ಅಂತ ನಾನು ನನ್ನ 4 ಜನ ಫ್ರೆಂಡ್ಸ್ ಸುಮ್ಮನೆ ರ್ಯಾಂಡಮ್ ಆಗಿ, ಏನು ಐಡಿಯಾ ಇರಲಿಲ್ಲ, ಸೇಲ್ಸ್ ಅಂದ್ರೆ ಏನು ಗೊತ್ತಿಲ್ಲ, ಮಾರ್ಕೆಟಿಂಗ್ ಏನು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಒಂದು ಪಾಕೆಟ್ ಮನಿ ಬೇಕು, ಎಕ್ಸ್ಟ್ರಾ ಮನಿ. ಆಕ್ಚುಲಿ 18 ಅಲ್ಲೇ 3-4 lakhs ದುಡಿತಾ ಇದ್ದೆ ಆರ್ಟಿಸ್ಟ್ ಆಗಿ. ಅದು ಎಷ್ಟು ವರ್ಷ ದುಡಿಯೋಕ್ಕಾಗುತ್ತೆ ಅನ್ನೋ ಮೈಂಡ್ ಆವಾಗಲೇ ಪ್ರಾಬಬ್ಲಿ ಇತ್ತು, ಆಂಟರ್ಪ್ರಿನರ್ ಸೀಡ್. ಸೊ 21 years ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅಂಡ್
I met my husband when I was 16 only. Now husband, then a friend. First movie co-star. 23 idde nanu. He was 30. So he was supposed to get married. I had 3 choices. One, I had got an exchange program in ESC for France. That was the first choice. Second choice, Tamilali Jeeva ಅವ್ರ ಜೊತೆ ಒಂದು ಸಿನಿಮಾ ಆಫರ್ ಬಂದಿತ್ತು. ಅವಾಗ ತಾನೇ ಫಸ್ಟ್ ಸಿನಿಮಾ ಮಾಡಿದೆ, ಸೆಕೆಂಡ್ ಸಿನಿಮಾಗೆ ಆಫರ್ ಬಂದಿತ್ತು. ಮೂರನೇ ಚಾಯ್ಸ್ ಇತ್ತು ಮದ್ವೆ ಆಗೋದು. ಆ ಟೈಮಲ್ಲಿ ಓಕೆ ಮೇ ಬಿ ಐ ಹ್ಯಾಡ್ ದ ಇನ್ಸೆಕ್ಯೂರಿಟಿ ದಟ್ ನನ್ನ ತಂದೆ ಇರಲಿಲ್ಲ ಅಂಡ್ ಆಲ್ ಆಫ್ ದಟ್. ಐ ವಾಸ್ ಫೀಲಿಂಗ್ ವೆರಿ ಸೆಕ್ಯೂರ್ಡ್ ವಿತ್ ದಿಸ್ ಗೈ ಅಂಡ್ ಐ ವಾಂಟೆಡ್ ದಟ್ ಸೆಕ್ಯೂರಿಟಿ ಆ ಟೈಮಲ್ಲಿ ಬೇಸಿಕಲಿ. ಸೊ ಐ ಡಿಸೈಡೆಡ್ ಟು ಗೆಟ್ ಮ್ಯಾರಿಡ್. ಐ ಲೆಫ್ಟ್ ಮೈ ESC for education, which was my long time dream. I left my movie and I got married. 30th of August, I got married. First, I feel the world has changed. You know, from a family of 2 to a family of 12. From a family who's like my mom is, and I think I told it on that day. ಕಾಲ್ ಮಾಡಿದ್ರೆ ದುಬೈಗೆ ಹೋಗ್ತಾ ಇದೀನಿ ಅಂದ್ಬಿಟ್ಟು 2 ದಿವಸ ಪ್ಯಾಕ್ ಮಾಡಿಡು ಅಂತ ಹೇಳ್ತಿದ್ದ. ಮನೇಲಿ ಈ ಕಡೆ ನಮ್ಮ ಅಮ್ಮ ಮನೆಗೆ ಹೋಗ್ಲಾ ಅಂತ ಕ್ವೆಶ್ಚನ್ ಕೇಳಬೇಕಾಗಿತ್ತು. ಇಟ್ಸ್ ನಾಟ್ ಎಕ್ಸಾಜುರೇಷನ್, ಐ ಆಮ್ ನಾಟ್ ಕಿಡಿಂಗ್. It doesn't mean that I have a bad mother-in-law or I have a fantastic mother-in-law, fantastic father-in-law. Everything is there, but still that concern. ಇನ್ನೊಂದು ಕ್ವೆಶ್ಚನ್ ಇದೆ. ನಾನು ತುಂಬಾ ಜನ ಹುಡುಗಿರನ್ನ ಟ್ರೈನ್ ಮಾಡ್ತೀನಿ. ಟುಡೇ ಐ ಆಮ್ ವೆರಿ ಪ್ರೌಡ್ ದಟ್ ಇನ್ ದ ಲಾಸ್ಟ್ 1 year ಐ ಬೀನ್ ಏಬಲ್ ಟು ಟ್ರೈನ್ 4,000 plus women and 380 women personally mentored, out of which I feel very, very proud that 80 women have started their own companies. And in that also I can tell you numbers that 30% of them have 3x and 4x their incomes. Where they were earning 20,000-30,000, today they're earning 1.5 to 2 lakhs per month. So I feel very proud about it. But one question which taunts me up badly, students ಬಂದಾಗ ನನ್ನ ಹತ್ರ ಏನು ಹೇಳ್ತಾರೆ, ಈಗ ಮಾಡ್ಬೇಡ, ಮದ್ವೆ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೋ. ನನ್ ಕ್ವೆಶ್ಚನ್, ಮದ್ವೆ ಆದ್ಮೇಲೆ ಯಾರು ಮಾಡಕ್ ಬಿಡ್ತಾರೆ ನಿಮ್ನ? ಮದ್ವೆ ಆದ್ಮೇಲೆ ಏನ್ ಹೇಳ್ತಾರೆ, ಆಗೋಯ್ತಲ್ಲ ಮದ್ವೆ, ಇವಾಗ ಏನಕ್ ಮಾಡ್ತೀಯ ಅಂತ. ನನ್ನ ಹತ್ರ ಸ್ಟೂಡೆಂಟ್ಸ್ ಬರೋರೆಲ್ರು, ಮ್ಯಾಮ್ ನಾನ್ ಮಾಡ್ಬೇಕು, ತುಂಬಾ ಆಸೆ ಇದೆ, ಬಟ್ ಆದ್ರೆ ಮದ್ವೆ ಆದ್ಮೇಲೆ ಮಾಡ್ಕೋ ಅಂತಾರೆ. ಮದ್ವೆ ಆಗಿರೋರು ಏನ್ ಹೇಳ್ತಾರೆ, ಯಾಕೆ ಮಾಡ್ತೀಯಾ, ಎಲ್ಲ ಆರಾಮಾಗಿದ್ಯಲ್ಲ, ಸೆಟ್ಲ್ ಆಗೋಗಿದ್ಯಲ್ಲ ಅಂತ. ಮಗು ಆಗಿರೋನ್ ಏನ್ ಹೇಳ್ತಾರೆ, ನನಗ್ ಟೈಮೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ವೆನ್ ಆರ್ ವಿ ಫ್ರೀ ಟು ಡೂ ಆಲ್ ಆಫ್ ದಿಸ್? ವೆನ್ ಇಸ್ ದ ಟೈಮ್? ಇಟ್ ಈಸ್ ನೌ. It is today. You're 16, you're 21, you're 31, or you're a 45-year-old woman. It is time now for you to take an initiative. If you want to do something, go ask your mothers, go ask your mother-in-laws. How many of them had dreams who have shat it in kitchens today? Everybody, I feel 90% of the women, 90% of the women who had something, okay, pocket money ಕೇಳ್ಬೇಕಾದ್ರೆ ಎಷ್ಟೊಂದು ಜನ 2,000, I've asked, ಒಂದ್ 2,000 ಕೊಡ್ತೀರಾ? I remember 18 years ಅಲ್ಲಿ ನನಗೆ 2 ಲಕ್ಷ 3 ಲಕ್ಷ ಚೆಕ್ ಬರ್ತಾ ಇತ್ತು. 25, I was like, ನಾನು 3,000 pocket money ಕೊಡ್ತೀರಾ? Then I decided, no, this is not me. I can't be this. I'm born to be like this. I'm born to be an entrepreneur. And today I own 3 companies. One is an event management company, which is an 11-year-old company. I own a training company. It's a private limited company, Dream Big Vision. And we have a turnover of a minimum 1 crore per annum. And this is all self-made. Though I've got married to my husband who's extremely rich, the money that I have in my account is mine and not anybody else. So that I'm really proud of. And of course, I believe that, family support is very, very, very important for a woman. And for a successful woman, it's nothing else but having an evolved, high standards, thinking family to support her. ಮಾಡ್ತೀನಿ ಅಂದಾಗ ಮಾಡಕ್ ಬಿಟ್ರೆ ಸಾಕು, ಆ ಹುಡುಗಿ ಏನ್ ಬೇಕಾದ್ರೂ ಮಾಡ್ಕೊ ಬರ್ಬೋದು. Just that values has to be thought on a ground level. ನಂಬಿಕೆ ಜೊತೆಗೆ ಒಂದ್ ಸ್ವಲ್ಪ ಫ್ರೀಡಮ್, ಜೊತೆಗೆ ಒಂದ್ ಸ್ವಲ್ಪ ಸಪೋರ್ಟ್. ಇದು 3 ಇದ್ದು ಯಾರು ₹1 ಅಕೌಂಟ್ ಇಲ್ಲದೆ ಇದ್ದಿದ್ದು ಇವತ್ತು ಈ ಮಟ್ಟಕ್ಕೆ ಬರ್ಬೋದು ಅಂತಂದ್ರೆ ಡೆಫಿನೆಟ್ಲಿ ಓವರ್ ಟೈಮ್. ಸಕ್ಸಸ್ ಇಸ್ ನೆವರ್ ಅ ಕ್ವಿಕ್ ಸಕ್ಸಸ್. ಓವರ್ ನೈಟ್ ಯಾರು ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ನಾನು ಇದಾಗ್ಬೇಕಂದ್ರೆ 15 ವರ್ಷ ಕೆಲಸ ಮಾಡಿದೀನಿ, 15 ವರ್ಷದಿಂದ ಕೆಲಸ ಮಾಡಿದೀನಿ. So today, Spurti Vishwas did not become overnight, or Sachin did not become Sachin overnight, or Priyanka Chopra, today we have a book. She did not become overnight. She has explained everything in her book, where she was suffering with, self-makeup ಮಾಡ್ಕೊಂಡು ಕಷ್ಟ ಪಡ್ತಿದ್ದ ದಿನಗಳು ಕೂಡ explain ಮಾಡಿದ್ದಾರೆ. But today, the biggest problem with youth, I feel very sorry, they want success in 6 months. They want success in 9 months, which is not possible. And they are not ready for 9 months efforts also, which I feel unfortunate. Jata education alli, not just academic education, but also life education is very important. Even if you have MBA, even if you have PGPM
ವಾಟ್ ಎವರ್ ಮಾಸ್ಟರ್ಸ್ ಆಲ್ಸೋ, ಇಫ್ ಯು ಡೋಂಟ್ ನೋ ಟು ಕಂಟ್ರೋಲ್ ಯುವರ್ ಎಮೋಷನ್ಸ್, ಯಾವಾಗ ಅಳ್ಬೇಕು, ಯಾವಾಗ ನಗ್ಬೇಕು, ಯಾವಾಗ ದುಡ್ಡು ಖರ್ಚು ಮಾಡ್ಬೇಕು, ಯಾವಾಗ ಸ್ಟ್ರೆಸ್ ಆಗಬಾರ್ದು, ಹೆಂಗ್ ಆಂಗ್ಸೈಟಿ ಕಂಟ್ರೋಲ್ ಮಾಡ್ಬೇಕು, ಇದು ಗೊತ್ತಿಲ್ಲ ಅಂದ್ರೆ ಜೀವನ ಮಾಡಕ್ಕಾಗಲ್ಲ. ರಿಲೇಶನ್ಶಿಪ್ ಅಲ್ಲಿ ಗಂಡನ ಜೊತೆ ಹೆಂಗ್ ಮಾತಾಡ್ಬೇಕು, ಗಂಡನ ಹೆಂಡತಿ ಜೊತೆ ಹೆಂಗ್ ಮಾತಾಡ್ಬೇಕು, ರಾತ್ರಿ ಮನೆಗೆ ಹೋದಾಗ ನೀನ್ ಎಷ್ಟೇ ಸಕ್ಸಸ್ಫುಲ್ ಆಗಿದ್ರು ಕೂಡ 38 ವರ್ಷದ ನಂತರ ಯಾರೇ ಕೂಡ ಒಂದು ವಿಷಯ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ, ದಟ್ ಇಸ್ ರಿಲೇಶನ್ಶಿಪ್. ನಿನ್ನ ಹತ್ರ ಕೋಟಿಗಟ್ಲೆ ಇದ್ರು ಪರವಾಗಿಲ್ಲ, ನಿನ್ನ ಹತ್ರ 10 ಬಿಸ್ನೆಸ್ ಇದ್ರು ಪರವಾಗಿಲ್ಲ, ಬಟ್ ಮನೆಗೆ ಹೋಗಿ ಆ ವ್ಯಕ್ತಿ ಇರಬೇಕು, ಹೆಂಡತಿ ಆಗ್ಲಿ ಗಂಡ ಆಗಿರ್ಲಿ, ಯು ವಾಂಟ್ ದಟ್ ಶೋಲ್ಡರ್ ಟು ಲೀನ್ ಆನ್ ಅಂಡ್ ಸೆಲೆಬ್ರೇಟ್ ಯುವರ್ ಸಕ್ಸಸ್. Otherwise, you are never successful. So relationship is very, very important. I feel life education, relationship education, money education, emotional education, all of this has to be taught in schools, in colleges. MBA ಮಾಡ್ತಾರೆ ಇವಾಗ. MBA, end of the MBA, what is MBA? Master of Business Administration, right? But why the hell do we have campus interviews at the end of the day? After 2 years of learning so much, we are taught business, but we have campus interviews. Why? We are taught to do business. In India, we are creating employees, not employers. Education system should create employers and not employees. Thank you so much. Today you have moved me. This is an honest answer. And this, whatever you said, this is going to stay in my period of life. Thank you so much. Moving on to Spurti. So, yeah, when I was listening to Spurti ma'am speak, financial independence for women is one thing that we all have to focus on. ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ಒಂದು ಕೋಟ್ ಓದ್ದೆ. ಮೊದಲೆಲ್ಲಾನು ಪೀಪಲ್ ಯೂಸ್ ಟು ಟೆಲ್, ಇವಾಗ ತುಂಬಾ ಓದ್ಬಿಟ್ಟಿದ್ಯಾ ಅಂತ ಫ್ಯಾಮಿಲಿನ ಬ್ರೇಕಪ್ ಮಾಡ್ಕೊಂತಿದ್ಯಾ, ಡಿವೋರ್ಸ್ ಆಗ್ತಿದೆ. ಮೊದಲ ಕಾಲದಲ್ಲೆಲ್ಲ ನಾವ್ ಏನಾದ್ರೂ ಸಹಿಸ್ಕೊಂಡು ಹೋಗ್ತಿದ್ವಿ ಅಂತ. ಹೆಣ್ಣನ್ನ ಕ್ಷಮೆಯ ಧರಿತ್ರಿ ಅಂತಾರೆ, ಕರೆಕ್ಟು. ಆದ್ರೆ ಸಹಿಸ್ಕೊಳ್ಳೋದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಬೇಕು. ಸೊ ಮ್ಯಾರೇಜಸ್ ದೋಸ್ ಡೇಸ್ ಜೊತೆನಲ್ಲಿ ಇರ್ತಾ ಇದ್ದು ವಾಸ್ ನಾಟ್ ಅ ಸೈನ್ ಆಫ್ ಹ್ಯಾಪಿನೆಸ್ ಬಟ್ ಆಫ್ ಹೆಲ್ಪ್ಲೆಸ್ನೆಸ್. ಸೊ ಆನ್ ದೋಸ್ ಲೈನ್ಸ್, ಎಸ್, ರಿಲೇಶನ್ಶಿಪ್ ನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ಫ್ಯಾಮಿಲಿ ಎನ್ವೈರನ್ಮೆಂಟ್ ನ ಲೈವ್ಲಿ ಆಗಿ ಇರೋದಾಗಿರಬಹುದು, ಅಥವಾ ಪ್ರೊಫೆಷನಲಿ ಬೆಳೆಯೋದಾಗಿರಬಹುದು, ಪ್ರತಿಯೊಂದು ಕೂಡ ಚಾಲೆಂಜ್. ಅಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಡೂ ಇಟ್ ಟುಗೆದರ್. ಅಂಡ್ ದೀಸ್ 3 ಪೀಪಲ್ ಸಿಟಿಂಗ್ ಇನ್ ಫ್ರಂಟ್ ಆಫ್ ಅಸ್ ಆರ್ ಲಿವಿಂಗ್ ಎಕ್ಸಾಂಪಲ್ಸ್ ಅಂತ ಹೇಳ್ತಾ, ಮೂವಿಂಗ್ ಫರ್ದರ್, ಪರಿಮಳಾ ಮ್ಯಾಮ್ಗೆ ಮತ್ತೊಂದು ಪ್ರಶ್ನೆ. ಬೆಂಗಳೂರು ಸಿಟಿ ಬಗ್ಗೆ ಮಾತಾಡೋದಾದ್ರೆ, ಒಂದ್ 10 ವರ್ಷದ ಹಿಂದೆ ಹಾಗೆ ಇವತ್ತಿಗೆ ಕಂಪೇರ್ ಮಾಡೋದಾದ್ರೆ, ಗರ್ಲ್ ಚೈಲ್ಡ್ ಎಜುಕೇಶನ್ಗೆ ಇದ್ದಂತ ಒಂದು ಇಂಪಾರ್ಟೆನ್ಸ್ ಆಗಿರಬಹುದು, ಅಥವಾ ಬೇಕು ಅಂತ ಆಗಿರ್ಬೋದು, ಬೇಡ ಅಂತ ಆಗಿರಬಹುದು, ಆ ಒಂದು ಕಲ್ಚರ್ ಹೇಗೆ ಎವಾಲ್ವ್ ಆಗಿದೆ, ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಬಂದಂತ 1-2 ಎಕ್ಸಾಂಪಲ್ ಆಗಿದ್ರು ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ. ಖಂಡಿತ. ರೂರಲ್ ಎಜುಕೇಶನ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಅರ್ಬನ್ ಎಜುಕೇಶನ್ ಬ್ಯಾಂಗ್ಳೂರ್ನಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಆತರ ಎಲ್ಲ ನೀವು ಸರ್ವೆ ನೋಡೋದಾದ್ರೆ ಹೆಣ್ಣು ಮಕ್ಕಳು ಸಾಕಷ್ಟು ಜನ ಓದ್ತಾ ಇದ್ದಾರೆ. ಟೀಚರ್ಸ್ ಎಲ್ಲ ಹೆಣ್ಮಕ್ಳೇ, ಹೌದಲ್ವಾ? ಆದ್ರೆ ಒಟ್ಟಾರೆ ನೀವು ನೋಡಿದ್ರೆ ನಿಮ್ಗೆ ನೆಟ್ಟಲ್ಲೂ ಸಿಕ್ಕುತ್ತೆ, 14%, ಪ್ರತಿ 100ಕ್ಕೆ ಒಂದು 14ರಿಂದ 15 ಜನ ಹೆಣ್ಮಕ್ಳು ಅಷ್ಟೇ ಹೈಸ್ಕೂಲ್ ಅವ್ರ PUC ಮುಗಿಸ್ತಾ ಇದ್ದಾರೆ. ರೀಸನ್ ಸಾಕಷ್ಟು ನಾವು ನೋಡಿದೀವಿ. ಒಂದು ಮನೆಯ ಒತ್ತಡ ಇರಬಹುದು, ಅಥವಾ ತಕ್ಷಣ ಜಾಬ್ ತಗೊಳ್ತಾ ಇರಬಹುದು. ನನಗನ್ಸುತ್ತೆ ಇದು ಕೇವಲ ಬೆಂಗಳೂರು ಸಿಟಿ ಆನ್ಸರ್ ಅಲ್ಲ. ಅಮೆರಿಕಾದಲ್ಲೂ ಹೈಸ್ಕೂಲ್ ಡ್ರಾಪ್ ಔಟ್ಸ್ ಅಲ್ಲಿ ಜಾಸ್ತಿ ಜನ ಗರ್ಲ್ಸೇ ಇರೋದು, ಹೆಣ್ಣು ಮಕ್ಕಳೇ ಇರೋದು. ನಾನು ನಿನ್ನೆ ಕುತ್ಕೊಂಡು ಒಂದು ಸಿನಿಮಾ ನೋಡ್ತಿದ್ದೆ, ಪ್ರಿಟಿ ವುಮನ್ ಅಂತ. ಬಹುಶಃ ನೀವೆಲ್ಲ ನೋಡಿರ್ಬೋದು, ಹಳೆ ಸಿನಿಮಾ ಅದು. ಇಟ್ ಒನ್ ಲಾಟ್ ಆಫ್ ಅವಾರ್ಡ್ಸ್ ಆಲ್ಸೋ. ಜೂಲಿಯಾ ರಾಬರ್ಟ್ಸ್, ಯು ರಿಮೆಂಬರ್, ಶಿ ಹರ್ಸೆಲ್ಫ್ ವಾಸ್ ಆಲ್ಸೋ ಹೈಸ್ಕೂಲ್ ಡ್ರಾಪ್ ಔಟ್ ಇನ್ ದಟ್ ಮೂವಿ ಕ್ಯಾರೆಕ್ಟರ್. ಸೊ ನನಗನ್ಸೋದು ಸಾಕಷ್ಟು ಒತ್ತಡ ಇರುತ್ತೆ, ಅದರಲ್ಲಿ ಮನಸ್ಸು ಮಾಡಿ ಮುಂದೆ ಹೋದವರು ಎಜುಕೇಶನ್ ಮುಗಿಸ್ತಾರೆ. ಆದ್ರೆ ಇವತ್ತು ಸ್ಫೂರ್ತಿ ಹೇಳಿದ್ದ ಮಾತರಲ್ಲಿ ನಂಗೆ ಬಹಳ ಇಷ್ಟ ಆಗಿದ್ದು, ಎಂಪ್ಲಾಯರ್ಸ್ ನಮ್ಗೆ ಬೇಕಾದ್ರೆ ಡಿಗ್ರಿ ಬೇಕಾಗಿಲ್ಲ. ನೀವು ಆ ಎಂಪ್ಲಾಯರ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಒಂದು ಒಳ್ಳೆಯ ವಾತಾವರಣ ಬೇಕು. ಸೊ ಎಷ್ಟು ಜನ ವಿಮೆನ್ ಆಂಟರ್ಪ್ರೆನ್ಯೂರ್ಸ್ ಇಲ್ಲ, ಎಷ್ಟು ಜನಕ್ಕೆ ನಾವು ಕೆಲಸ ಕೊಡ್ಬೋದು. ಸೊ ಯಾರೆಲ್ಲ, ಆನ್ ದ ಲೈಟರ್ ನೋಟ್, ಯಾರೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸ್ ಇದ್ದಾರೆ, IIT ಗ್ರಾಜುಯೇಟ್ಸ್, ನೀವು ಹೋಗಿ ಸರ್ವೆ ಮಾಡಿ ನೋಡಿ, ಅವರೆಲ್ಲ ದೊಡ್ಡ ದೊಡ್ಡ ಕಂಪನಿಲಿ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಯಾರೆಲ್ಲ ಆಂಟರ್ಪ್ರೆನ್ಯೂರ್ಸ್ ಇದ್ದಾರೆ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಹಿಂಗೆ ಯೋಚನೆ ಮಾಡಿರ್ತಾರೆ. ಸೊ ಆ ಒಂದು ವಿಶೇಷವಾಗಿ ವಿಶಿಷ್ಟವಾಗಿ ಯೋಚನೆ ಮಾಡಿ ಎಲ್ರಿಗೂ ಕೆಲಸ ಕೊಡುವಂತಹ ಮನಸ್ಥಿತಿ ನಾವು ಮೂಡಿಸ್ಬೇಕು. ಮತ್ತೆ ಹೆಣ್ಣು ಮಕ್ಕಳಿಗೆ ಇನ್ನೂ ಆ ಚಾಲೆಂಜ್ ಇದೆ. ಎಷ್ಟೊಂದ್ ಕಡೆ ಎನ್ಕರೇಜೇ ಇರಲ್ಲ. ನನಗೆ ಗೊತ್ತಿರೋರೊಬ್ರು, ಅವರಿಗೆ ಇದು ಬ್ರಿಟಲ್ ಬೋನ್ಸ್ ಅಂತಾರೆ, ಗೊತ್ತಾ? ಗಾಜು ಬೋನಿನ ಡಿಸೀಸ್, ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗ್ಬಿಡುತ್ತೆ. ದೇ ಹ್ಯಾವ್ ಟು ಬಿ ರಿಯಲಿ ಕೇರ್ಡ್ ವೆಲ್. ಅವ್ರು ಸ್ಕೂಲ್ ಓದ್ತಾ ಇರುವಾಗ ದ ಹೋಲ್ ಸ್ಕೂಲ್, ಇಲ್ಲೇ ಜಯನಗರ ಎಲ್ಲ ಅವ್ರು ಓದಿದ ಸ್ಕೂಲ್, ಮೀರಾಂಬಿಕಾ ಸ್ಕೂಲ್ ಅಂತ ನೀವೆಲ್ಲ ಕೇಳಿರಬಹುದು, ಬಹುಶಃ ಅದೇ ಸ್ಕೂಲ್ ಅನ್ಕೊಳ್ತೀನಿ.
ದಟ್ ಸ್ಕೂಲ್ ಸಪೋರ್ಟೆಡ್ ಹರ್ ಸೋ ಮಚ್. ಅವರು ಪ್ರತಿ ವರ್ಷ ಒಂದೊಂದು ಕ್ಲಾಸ್ ಮುಂದೆ ಹೋಗ್ತಾ ಇದ್ರೆ ಹೈಸ್ಕೂಲ್ಗೆಲ್ಲ ನಮಗೆ ಗೊತ್ತಿರಬೇಕು, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಗ್ರೇಡ್ ಕೊಡ್ತಾರೆ, ಅಂದ್ರೆ ಯು ಫೀಲ್ ಬಿಗ್ ಇವನ್ ಕ್ಲೈಂಬಿಂಗ್ ದ ಸ್ಟೇರ್ಸ್. ಆದ್ರೆ ಇವರಿದ್ದ ಕ್ಲಾಸ್ ನಲ್ಲಿ ಅರ್ಚನಾ ಅಂತ ಅವ್ರ ಹೆಸರು, ಈಗಲೂ ಅವರು ಒಂದು ಈ ಒಂದು ವಿಶೇಷ ಇದು ಇರೋರಿಗೆ ಒಂದು ಸಂಸ್ಥೆ ಶುರು ಮಾಡಿದ್ದಾರೆ ಅವರು, ಅರ್ಚನಾ ರವೀಂದ್ರ ಅಂತ. ಅವ್ರು ಇದ್ದ ಕ್ಲಾಸ್ ನ ಪ್ರತಿ ಸಾರಿ ಗ್ರೌಂಡ್ ಫ್ಲೋರ್ಗೆ ಶಿಫ್ಟ್ ಮಾಡ್ತಿದ್ರಂತೆ. ಸೊ ಎವ್ರಿಬಡಿ ಇನ್ ದ ಸ್ಕೂಲ್ ಸಪೋರ್ಟೆಡ್ ಹರ್. ಇವತ್ತಿನ ದಿವಸ ನೀವು ಯಾವ್ದಾದ್ರು ಒಂದು ಹೆಣ್ಣು ಮಗಳನ್ನ ಶಾಲೆಗೆ ಕರ್ಕೊಂಡು ಹೋಗಿ ಏನೋ ಒಂದು ಚಾಲೆಂಜ್ ಇದೆ ಅಂದ್ರೆ, ಮೇಡಮ್ ಅದಕ್ಕೆ ಬೇರೆ ಸ್ಪೆಷಲ್ ಸ್ಕೂಲ್ ಇದೆ, ಅಲ್ಲಿಗೆ ಸೇರಿಸಿ ನೀವು, ನಮ್ಮ ಸ್ಕೂಲ್ಗೆ ಬೇಡ ಅಂತಾರೆ. ಸೊ ಆ ಸ್ಪೆಷಲ್ ಸ್ಕೂಲ್ ಅನ್ನೋ ಹೊತ್ತಿಗೆ ಸ್ಲೋ ಲರ್ನಿಂಗ್ ಪ್ರೊಸೆಸ್ ಬಂದ್ಬಿಡುತ್ತೆ. ಸೊ ದ ಗರ್ಲ್ ಇಸ್ ಮೇಡ್ ಟು ಫೀಲ್ ದಟ್ ಶಿ ಕೆನ್ ನಾಟ್ ಡೂ ಇಟ್. ಸೊ ಅದು ಒಂದು ಸ್ವಲ್ಪ ಹೋಗ್ಬೇಕು. RTE ಏನ್ ಮಾಡ್ತೀವಿ, ಐ ಥಿಂಕ್ ದಟ್ಸ್ ನಾಟ್ ಇಫೆಕ್ಟಿವ್ ಸ್ಟಿಲ್. ಅದು ಸಾಕಷ್ಟು ಅದು ಚಾಲೆಂಜಸ್. ತುಂಬಾ ಚೆನ್ನಾಗಿ ಓದೋ ಹುಡುಗಿಗೆ ಅವ್ರ ಮನೆ ಹತ್ರ ಇರುವಂತಹ ಒಳ್ಳೆ ಶಾಲೆಯಲ್ಲಿ ಅಡ್ಮಿಷನ್ ಸಿಗದೆ ಇರಬಹುದು. ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ರಿಗೂ ಅಡ್ಮಿಷನ್ ಸಿಗುತ್ತೆ, ಪಾಪ ಎಲ್ರಿಗೂ ಒಂದ್ ಸ್ವಲ್ಪ ಆಸೆ ಇರುತ್ತೆ ಚೆನ್ನಾಗಿ ಓದೋಣ ಅಂತ. ಅಥವಾ ಯಾರಿಗೆ ನಮ್ಗೆ ಅವಕಾಶ ಸಿಕ್ಕಿದೆ, ಅಟ್ಲೀಸ್ಟ್ ವಿ ಶುಡ್ ಮೇಕ್ ಅ ಡಿಫರೆನ್ಸ್. ನಾವು ಹೆಚ್ಚು ಹೆಣ್ಣು ಮಕ್ಕಳಿಗೆ ಓದಿ ಮುಗಿಸಿ ಬಟ್ ಏನೋ ಒಂದು ಮಾಡಿ ಅದು ಮುಂದೆ ಅಂತ ಹೇಳುವಂತದ್ದು ಇದೆಯಲ್ಲ, ದಟ್ ಈಸ್ ವೆರಿ ಮಚ್ ನೀಡೆಡ್. ಅಂಡ್ ದಿಸ್ ಈಸ್ ಅ ಚಾಲೆಂಜ್ ನಾಟ್ ಜಸ್ಟ್ ಇನ್ ಬ್ಯಾಂಗ್ಳೂರು, ಐ ವುಡ್ ಸೇ ಇನ್ ಎನಿ ಸಿಟಿ across countries. It's not just a challenge. Whatever is challenge of Bangalore will be global, right? So we are just a part of that big global challenge. ಎಲ್ಲ ಕಡೆ ಸಿಗೋ ಪಿಜ್ಜಾ ಇಲ್ಲಿ ತಿಂತೀವಿ ಅಂದ್ಮೇಲೆ ಡ್ರಾಪ್ಔಟ್ಸ್ ಎಲ್ಲ ಕಡೆ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಆ ಎಜುಕೇಶನ್ ಕಲಿಯೋದಕ್ಕೆ ಕಲಿಸೋದಕ್ಕೆ ಎರಡೂ ಬೇಕು. ಆ ಒಂದು ಸೂಕ್ತ ಅಟ್ಮಾಸ್ಫಿಯರ್ ಸೃಷ್ಟಿ ಆಗ್ಬೇಕು, ಅದರ ಜೊತೆಗೆ ಹೋಗಿ ಪಾಠ ಕಲಿಯುವಂತಹ ಒಂದು ಇದಿರ್ಬೇಕು, ಮನಸ್ಸಿರ್ಬೇಕು. ಇನ್ನೊಂದ್ ಕಡೆ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ದಿಸ್ ಪಾರ್ಟ್ ಆಫ್ ಹುಡಿ ಇವಾಗೆಲ್ಲ ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಿ ನಾವು ಒಂದು ಹುಡುಗಿ ಅಮ್ಮ ಮಗಳು ಬಂದಾಗ, ಅಮ್ಮ ವೆಂಟ್ ಇನ್ ಟು ಮಲ್ಟಿಪಲ್ ರಿಲೇಶನ್ಶಿಪ್ ಅಂಡ್ ದ ಚೈಲ್ಡ್ ಗಾಟ್ ಟು ಸಿ ಓನ್ಲಿ ದಟ್ ಅಂಡ್ ಶಿ ಸೇಸ್, ನಾನು ಯಾಕೆ ಓದ್ಬೇಕು ಮೇಡಮ್, ನಂಗೂ ಯಾರೋ ಒಬ್ರು ಸಿಗ್ತಾರೆ ಅಂತ ಹೇಳಿ. ಸೊ ಹೌ ಡು ಯು ಮೋಟಿವೇಟ್ ಸಚ್ ಅ ಗರ್ಲ್ ಹೂ ಹ್ಯಾಸ್ ನಾಟ್ ಸೀನ್ ಎನಿಥಿಂಗ್ ಎಲ್ಸ್ ಅದರ್ ದನ್ ದಟ್? ಸೊ ವಿ ಆಲ್ ಹ್ಯಾವ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ನಾವು ಎಲ್ಲರೂ ಮೋಟಿವೇಟ್ ಮಾಡಿ ಕಡೆಗೆ ಈಗ ಮುಗಿಸಿದ್ಲು ಆ ಹುಡುಗಿ, ಡಿಗ್ರಿ PUC ಎಲ್ಲ ಮುಗಿಸಿದಾಳೆ. ಸೊ ಬಹಳ ಸಂತೋಷ ಆಯ್ತು ನಮ್ಗೆ, ನಮ್ಮ ಸಂಸ್ಥೆಯಿಂದ ವಿ ಕುಡ್ ಗೋ ಅಂಡ್ ಡೂ ದಟ್. ಆಸ್ ಐ ವಾಸ್ ಟೆಲಿಂಗ್, ಐ ವಾಸ್ ಐ ಆಮ್ ಪಾರ್ಟ್ ಆಫ್ ದಿಸ್ ದಿಶಾ. ಸೊ ವಿ ಗಿವ್ ವ್ಯಾಲ್ಯೂ ಎಜುಕೇಶನ್, ನೋ ಯುವರ್ ಸೆಲ್ಫ್, ನೋ ಯುವರ್ ಕಂಟ್ರಿ, ನೋ ಯುವರ್ ಕಲ್ಚರ್. ಆ ನೋ ಯುವರ್ ಸೆಲ್ಫ್ ಅಲ್ಲಿ ನಾವು ಆಪ್ತ ಸಲಹೆ ಮಾಡ್ತೀವಿ, ಒಂದು ಗ್ರೂಪ್ ಡಿಸ್ಕಷನ್. ದಟ್ಸ್ when all the girls or boys they open up and she shared this challenge. So we kept in touch with her and we continued to even help her beyond this. ಹಾಗಾಗಿ ಏನೇ ಅವಳಿಗೆ ಫಿನಾನ್ಷಿಯಲಿ ಸಪೋರ್ಟ್ ಬೇಕಿದ್ರು ಕೊಡುವಂತಹ ಒಂದು ಕೆಲಸ ಮಾಡಿದಾಗ ಬೇರೆ ಎಲ್ಲೂ ಹೋಗುವಂತಹ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಅಬ್ಸಲ್ಯೂಟ್ಲಿ ಎಸ್, ಎಲ್ಲರೂ ಹೇಳಿದ ಹಾಗೆ ಐ ಥಿಂಕ್ ನನ್ನ ದುಡ್ಡು ಅಂತ ಇರುತ್ತೆ, ಬಟ್ ಎಲ್ಲೋ ಒಂದ್ ಕಡೆ ಅದು ನಮ್ಮ ದುಡ್ಡು ಆಗ್ಬೇಕು. ನನ್ನ ಸಂಪತ್ತು ಮತ್ತೆ ಯಾರ ಸಂಪತ್ತು ಇದೆಲ್ಲ ದೇಶದಿಂದ ನಮಗ್ ಬಂದಿರೋದು. ಸೊ ವಾಪಸ್ ನಾವು ಕೊಡುವಂತಹ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬೆಳೆಸ್ಕೊಂಡ್ರೆ ಇಟ್ ಹೆಲ್ಪ್ಸ್. ನಂಗೆ ಸಾಕಷ್ಟು ನಮ್ಮ ಹುಡುಗಿ ಹೇಳಿದ ಹಾಗೆ ಸಿನಿಮಾ ಡೈಲಾಗ್ಸ್ ನಮ್ಗೆಲ್ಲ ಮಾರ್ಗದರ್ಶನ. ಸ್ಪೈಡರ್ಮ್ಯಾನ್ ಸಿನಿಮಾ ನಾವೆಲ್ಲ ನೋಡಿರ್ತೀವಿ, ನಾನು ನೋಡಿದ್ದೆ. ದ ಲಾಸ್ಟ್ ಪಾರ್ಟ್ ಐ ಸಾ ವೆನ್ ಐ ವಾಸ್ ಇನ್ US. ಅಲ್ಲಿ ತಾತ ಮಗನಿಗೆ ಹೇಳ್ತಾನೆ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ responsibility. I wanted the answer from the audience. So I think we all have the power. Who doesn't have the power? So with that we need great responsibility ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಫೂರ್ತಿ. ಮ್ಯಾಮ್ ಒಂದು ಸ್ಟೋರಿ ಹೇಳ್ತಿದ್ರು. ಆ ಸ್ಟೋರಿನ ಕೇಳಿದಾಗ ನನಗೆ ಹಿಚ್ಕಿ ಮೂವಿ ನೆನಪಾಯ್ತು. ಎಷ್ಟು ಜನ ನೋಡಿದೀರಾ ಆ ಮೂವಿನ ಗೊತ್ತಿಲ್ಲ, ಬಟ್ ಇಟ್ಸ್ ಸಚ್ ಅ ಬ್ಯೂಟಿಫುಲ್ ಮೂವಿ. ಇದೇ ಒಂದು ಎಕ್ಸಾಂಪಲ್ ನ ಮೂವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಸ್, ಟಾಕಿಂಗ್ ಅಬೌಟ್ ದಿ ಸೆಕೆಂಡ್ ಎಕ್ಸಾಂಪಲ್, ಸೊಸೈಟಿನ ಅಥವಾ ಸೋಷಿಯಲ್ ಸಿಸ್ಟಮ್ ಸರಿ ಇಲ್ಲ ಅಂತ ಬ್ಲೇಮ್ ಮಾಡೋ ಬದಲು, ವ್ಯವಸ್ಥೆನ ದೂರೋ ಬದಲು ವ್ಯವಸ್ಥೆನ ಹೇಗೆ ಸರಿ ಮಾಡಬೇಕು ಅಂತ ಪ್ರತಿಯೊಬ್ರು ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಬದಲಾವಣೆ ತರಬಹುದು. ಬಿಕಾಸ್ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್, ವಿ ಆಲ್ ನೋ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಸಮಾಜದಲ್ಲಿ ಬದಲಾವಣೆನ ತರಬಹುದು ಅಂತ ಹೇಳ್ತಾ, ಆನ್ ದಟ್ ಪಾಸಿಟಿವ್ ನೋಟ್ ಮೂವಿಂಗ್ ಫರ್ದರ್, ಮೀನಾಕ್ಷಿ ಮ್ಯಾಮ್ಗೆ ಕ್ವಶನ್. ನೀವು ಸ್ಪೆಸಿಫಿಕ್ ಆಗಿ ಗರ್ಲ್ ಸೇಫ್ಟಿ ಮೇಲೆ ವರ್ಕ್ ಮಾಡಿದೀರಾ ಅಂತ ನಮ್ಗೆಲ್ರಿಗೂ ಗೊತ್ತು. ಗರ್ಲ್ ಸೇಫ್ಟಿನ ಎನ್ಶ್ಯೂರ್ ಮಾಡುವಾಗ ಸ್ಕೂಲ್ಸ್ ಅಥವಾ ಕಾಲೇಜಸ್ ಅಲ್ಲಿ ಲೈಕ್ ಈಶಾ ಮ್ಯಾಮ್ ವಾಸ್ ಟೆಲಿಂಗ್, ಟಾಯ್ಲೆಟ್ಸ್ ಇಲ್ಲದೆ ಇರಬಹುದು, ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಗೆ ಅವೈಲಬಿಲಿಟಿ ಇಲ್ಲದೆ ಇರೋದಿರ್ಬೋದು, ಅಥವಾ ಹೈಜೀನ್ ಇಲ್ಲದೆ ಇರೋದಿರ್ಬೋದು. ಈ ತರ ಹಲವಾರು ಕಾರಣಗಳಿಂದ ಸ್ಕೂಲಿಂದ ದೂರ ಉಳಿತಾರೆ ಅವರು. ಆ ಒಂದು ನಿಟ್ಟಿನಲ್ಲಿ ಅಟ್ ಅನ್ ಇಂಡಿವಿಜುವಲ್ ಲೆವೆಲ್ ಅಂಡ್ ಅಟ್ ಅ ಕಮ್ಯುನಿಟಿ ಲೆವೆಲ್ ಏನೇನ್ ಚೇಂಜಸ್ ನಮ್ಮಲ್ಲಿ ಬರಬೇಕು, ಅಥವಾ ನೀವು ಕಂಡಿರುವಂತ ಎಕ್ಸ್ಪೀರಿಯನ್ಸಸ್ ಏನಾಗಿರ್ಬೋದು ರೂರಲ್ ಏರಿಯಾಸ್ ನಲ್ಲಿ ವರ್ಕ್ ಮಾಡುವಾಗ, ಪ್ಲೀಸ್ ಶೇರ್ ಮಾಡಿ ಅದನ್ನ. So you want me to answer about the rural or urban Bangalore? Because our area of focus has been urban Bangalore and specifically the BBMP schools in Bangalore. Urban will do well. Yeah. Okay.
So we have worked pretty closely with schools because we have felt that the reason why there is a lot of dropouts is, like I mentioned earlier, simple things like an adolescent girl goes back home and says that a boy is following her from school. It's not her fault, but the entire system starts blaming her for what has happened. And in turn, she's the one who loses out on that education. So what we try and do in these schools, and the other thing that I also wanted to bring to your notice is, we work in the area of gender and gender equity and gender justice. Now, children do not get that kind of education in the regular curriculum. Children are not taught about how do they handle sexual harassment themselves. And to reach to a point of when you are having a conversation around sexual harassment, how much are we teaching children about what their gender roles are, how gender roles play out in their lives, how the stereotypes affect them. And all of this, in some sense, slowly builds them to understand deeper about the problem of being in a certain gender, right? So only when children are exposed to these kind of conversations where they can for themselves start understanding that there is a disparity because of the gender that I belong to, is when we can start expecting them to start respecting other genders, start trusting each other, and in some sense start building empathy towards them. And so when we have to reach a point of, sensitivity where a man has to understand that women need toilets, comes from, somewhere in school he should have been taught this conversation, or he should have been exposed to this kind of conversation. So that is what we do in our school curriculum. We have a 21-day long program with them where we take them through each one of these topics, because ultimately, what are we aiming at? Children who are socially responsible citizens, who come out of schools and colleges and believe that gender disparity must not exist. Right? And where does that come from? From a mindset that says that I do not see you as a competitor to the space that I'm occupying. Today, when we see the disparity, it's happening because someone thinks that he's in a position of power, and this is his space, and we are encroaching into that space. So if we have to empower the girls to start believing that this is my space as much as yours, we need to have all of these kind of conversations, right? So what we do in colleges also is a very similar exercise where we work very extensively. We have created something called the gender curriculum for colleges. And we have piloted it in a few colleges, and we are continuing to now work in a few more colleges. Again, idea is that we all learn about gender as we grow older. These conversations need to start much earlier. Only then can we see some kind of change, right? And if the youth have to be involved in the change process, they need to have been taught about this at some stage much earlier than when they are in their 30s. And today, if I have to talk to a man about, the reason for wage parity is, the gender and probably the need for equity in the workplace, he's not going to understand this concept. But if I'm going to be talking to a 13-year-old or a 15-year-old or an 18-year-old, they will be more receptive to this conversation. And they, in turn, can make a significant change when they are going to be out in the workplace. Right? So when you were talking about, creating employers, all of these mindsets need to change. And at some stage, we have to do that. We have to inject these ideas into them. Because unfortunately, our education curriculum doesn't really cover all of these conversations. So we do all of this where we create safe spaces within campuses, within schools and within colleges, again with the idea that every college campus must be gender neutral or gender equitable. Every human being who's in that space must believe that the space is safe for me, safe from sexual harassment, safe from any form of disparity. And they have a voice here. Again, a lot of times we suppress the youth voices. We tell them that no, you should not be talking about these things. Do not express how you feel. Do not, dissent. Do not talk about what you want to defer in the conversations that are happening. We are encouraging youth to start talking about these things, because unless and until you talk and you bring it out to the fore, how will anyone even recognize that there is a problem here, right? Because today when you're talking about the statistics, where does the statistics comes from? Someone has to say it, someone has to report it somewhere, and that is when it gets recorded. Today, if I'm not talking about sexual harassment, when I'm not talking about gender disparity, how am I even going to see a difference in the workplace that I'm going to be occupying, right?
So all of these things, when we work with colleges and schools, we start believing that those areas where these children occupy those spaces need to be made safe. So we work with the children and they themselves become our champions of safety. So they start looking out for the safety of others. One is you empower yourself to be able to handle any form of harassment. How do you in turn look out for others? Today so many of us are bystanders. And many of us prefer to just take pictures and videos and post it on social media. How many times have we really stepped in and intervened when someone was in distress? Right? All of these conversations need to happen at some stage. And the earlier we start with these conversations, the greater impact we can have. ಸ್ಕೂಲಲ್ಲಿ ಇದ್ದಾಗೆಲ್ಲಾನು ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಹೇಳ್ಕೊಡೋಕೆ ಅಂತ ಗರ್ಲ್ಸ್ಗೆ ಕ್ಲಾಸಸ್ ಮಾಡ್ತಾರೆ. ಸೊ ದ ಪ್ರಾಬ್ಲಮ್ ಇಸ್ ದೇರ್. ಯಾಕೆ ಅಂತಂದ್ರೆ ಗರ್ಲ್ಸ್ಗೆ ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಕ್ಲಾಸ್ ಮಾಡ್ತಾ ಇದಾರೆ ಅಂತಂದ್ರೆ ಗರ್ಲ್ಸ್ ಸೆಪರೇಟ್ ಬಾಯ್ಸ್ ಸೆಪರೇಟ್ ಅಂತ ದೇ ಡು. ಅದಾದ್ಮೇಲೆ ಬಾಯ್ಸ್ ಯೂಸ್ ಟು ಕಮ್ ಅಂಡ್ ಆಸ್ಕ್ ಏನ್ ಮಾತಾಡಿದ್ರು. ದ ಕ್ಯೂರಿಯಾಸಿಟಿ ಸ್ಟಾರ್ಟ್ಸ್ ದೇರ್. ಸೊ ಕ್ಯಾನ್ ವಿ ಜಸ್ಟ್ ನಾರ್ಮಲೈಸ್ ಟಾಕಿಂಗ್ ಅಬೌಟ್ ಮೆನ್ಸ್ಟ್ರಲ್ ಕ್ರಾಮ್ಸ್ ಅಂಡ್ women hygiene ಅಂತ ಹೇಳ್ತಾ. That was a very wonderful answer, ma'am. Handing over the mic to Gautami. Thank you, Spurti. And ಎಕ್ಸಾಂಪಲ್ ಕೊಟ್ಟಿದ್ದು ಇವರು. ನನಗೆ ಇನ್ನೊಂದು ಎಕ್ಸಾಂಪಲ್ ನಾಪ್ಕ ಬಂತು. ನಾವು ಸ್ಕೂಲಲ್ಲಿದ್ದಾಗ, ನಾನು ಇನ್ನು ಹೈಸ್ಕೂಲ್ ಆ ಟೈಮಲ್ಲಿ ದೇ ಆಕ್ಚುಲಿ ಎಜುಕೇಟೆಡ್ ಆಸ್ ಅಬೌಟ್ ದ ಬ್ರೆಸ್ಟ್. ಸೊ ಹಾರ್ಟ್ ಪೋರ್ಷನ್ಸ್, ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲಿಂದ ಬರುತ್ತೆ, ಆಲ್ ಆಫ್ ದ್ಯಾಟ್ ನಾವು ಏತಲ್ಲೇ ಇದ್ದಿದ್ದು. ಬಟ್ ನಮಗೆ ಅದು ನೋಡಕ್ ಆಗ್ತಿರ್ಲಿಲ್ಲ. ವಿ ವರ್ ದ್ಯಾಟ್ ಹೆಸಿಟೆಂಟ್ ಟು ಇವನ್ ಎಕ್ಸೆಪ್ಟ್ ದ ನಾಲೆಜ್ ಆಫ್ ಇಟ್. ಸೊ ಅದರಿಂದ ನಾವು ವಿ ಆರ್ ವೇ ಬೆಟರ್ ಅಂತ ಅನ್ಸತ್ತೆ. So now back to Spurti ma'am. As a young entrepreneur, what part of the education setup needed to be worked on as a priority to ensure equal opportunity for women to take up leadership positions? See, leadership position, I think this year's International Women's Day theme is Women in Leadership and Choose to Challenge anta. ನನ್ಗನ್ಸುತ್ತೆ ಗ್ರೌಂಡ್ ಲೆವೆಲ್ ಅಲ್ಲೇ ಬಹಳ ಚಾಲೆಂಜಸ್ ಇದೆ. It's not in the upper level, it's not in the above level, it is in the ground level. Andre a step idak munche 100 janadalli I feel that only 5 women or maybe 3 women or 2 women are privileged to take that step and do it however they want. And also, you know, last question ಇನ್ನೊಂದ್ ಸತಿ ಆಡ್ ಮಾಡ್ಬೇಕಂತಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್. ನಾನು ಎಷ್ಟೊಂದ್ ಜನ ಹೆಣ್ಮಕ್ಳನ್ನ ಏನ್ ನೋಡಿದೀನಿ ಅಂತಂದ್ರೆ ದಿಸ್ ಪ್ರಾಬ್ಲಮ್ ಇಸ್ ನಾಟ್ ಫ್ರಮ್ ದ ಸೊಸೈಟಿ ಬಟ್ ಫಾರ್ ದಿನ್ ದೆಮ್ಸೆಲ್ಸ್. ಆಫೀಸ್ಗೆ ಹೋದಾಗ ಮಗು ಬಗ್ಗೆ ಯೋಚನೆ ಮಾಡ್ತಾರೆ, ಮನೆಗೆ ಬಂದಾಗ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾರೆ, ವಿಚ್ ಇಸ್ ನಾಟ್ ರೈಟ್, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಅಂಡ್ ಆಲ್ಸೋ ಆಸ್ ಅ ಮದರ್ ಐ ಹ್ಯಾವ್ personally heard this from a few of people. ಇಷ್ಟೊತ್ತು ನೀನ್ ಆಚೆ ಇರ್ತೀಯ, ನಿನ್ನ ಮಗುಗೆ ನೀನು ಟೈಮ್ ಕೊಡ್ತಾ ಇಲ್ಲ, ಅಂಡ್ ಲಾಟ್ ಆಫ್ ಥಿಂಗ್ಸ್ ಲೈಕ್ ದಟ್. ಐ ನೋ ನಾನು ಹೇಳಕ್ ಮುಂಚೆನೆ ನೀವು ಅರ್ಥ ಮಾಡ್ಕೊಬಿಡ ವಾಟ್ ಇನ್ ಅ ಕಾಂಟೆಕ್ಸ್ಟ್ ದಟ್ ಎಷ್ಟು ಒಳ್ಳೆ ಹೆಣ್ಣು ನೀನು ಅನ್ನೋ ಮಟ್ಟಕ್ಕೆ. ಐ ವಾಂಟ್ ಟು ಪ್ರೆಷರೈಸ್ ದಿಸ್ ಅಂಡ್ ಟಾಕ್ ಅಬೌಟ್ ದಿಸ್ ಟಾಪಿಕ್. ಎಷ್ಟು ಜನ ಮಕ್ಕಳು ಹೂ ಹ್ಯಾಸ್ ಆಕ್ಸೆಸ್ ಆಫ್ ದರ್ ಮದರ್ 24/7 have been considered to be a good child, and yes jana maklu who don't have access of a mother 24/7 have spoiled their life, right? So when we go out we are blamed, and when we put a child to a child care or a daycare, we as a women, we are blamed, saying that we are not responsible about the child. We are told that you're not doing your responsibility. Okay, it's not about that. If you're not there the whole day, there are some time that you can still give the time to the baby and still make her a good, child. So 24 ಗಂಟೆ ಜೊತೆಲಿ ಇರೋದ್ರಿಂದ ಡಿಫರೆನ್ಸ್ ಆಗಲ್ಲ, ಅಥವಾ ಜೊತೆಲಿ ಇಲ್ಲದೆ ಇರೋದ್ರಿಂದ ಡಿಫರೆನ್ಸ್ ಆಗಲ್ಲ. ಇಟ್ ಇಸ್ ಆಲ್ ಅಬೌಟ್ ಯೋರ್ ವ್ಯಾಲ್ಯೂ ಸಿಸ್ಟಮ್ ವಿಚ್ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಸೊಸೈಟಲ್ ಐಡೆಂಟಿಟಿ, ವಿ ಆಲ್ವೇಸ್ ಮೇಕ್ ಡಿಸಿಷನ್ಸ್ ಆನ್ 3 ways. That is, one is based on society, one is based on situation, one is based on ourself. But 90%, 99%, it's based on society today, unfortunately. So that is why we find very less women in leadership roles, because we are worried what Pakadmane auntie says, what my cousin says, what my cousin sister says, or what my uncle says. And we always end up going for advice from somebody who's not even a professional. So I personally stress and suggest every woman who's in need or who's dreamer, who wants to do something in their life, has to have a professional advice, and not an advice from an uncle who's never done a business, who's in a governmental job, or from an aunt who doesn't know what is relationship herself. She is also combined from all the societal
conditioning that she has, ಹೆಣ್ಣಂದ್ರೆ ಹಿಂಗಿರ್ಬೇಕು, ಹೆಣ್ಣಂದ್ರೆ ಹಿಂಗಿರ್ಬೇಕು, and all of that. She should not be combined with that, nor you should go with the situational decisions or situational, conditioning, but you should go with yourself and a professional advice. And that is where life coaching and training from a right person who's got right kind of a certification or right kind of a training herself should train women. And not people advices which you get for cheap, 10 minutes ka video milta hai. How to become, successful. 10 minutes, really? How to become like Ambani in 10 minutes, seriously? How did Sachin become like this in 10 minutes, seriously? So we all are looking for cheap advices. I think, according to me, investing in education and investing in self-development is extremely important to develop a leadership quality in women. And I'm very glad that I'm working in this domain, because for me, leadership starts with self-love, self-acceptance, and within us. ನಾವ್ ನಮ್ಮನ್ನ ಪ್ರೀತಿಸ್ಬೇಕು, ನಾವ್ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ನಾವ್ ನಮ್ಮನ್ನ ಗೌರವಿಸ್ಬೇಕು. ಅಲ್ಲಿಂದ ಲೀಡರ್ಶಿಪ್ ಶುರುವಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. Be an acceptant anta helta. Thank you so much, ma'am. So with this, we come to an end of this panel discussion. It was wonderful talking to you all, and nimminda tegedkondanta information, it was wonderful. So I had one line to tell for all of us. The way Gautami Spurti conducted was wonderful, and a big applause to you, the young generation that is coming forward. And the way Spurti gave the answers was ನಿಜವಾಗ್ಲೂ ಸ್ಫೂರ್ತಿದಾಯಕವಾಗೇ ಇತ್ತು ಅಲ್ವಾ? ಸೊ ನನಗೆ ಯಾವಾಗ್ಲೂ ಅನ್ಸೋದು ಒಂದೇ, ಎಲ್ಲೇ ನನಗೆ ಬೇಜಾರಾದಾಗ್ಲೂ, ಎಲ್ಲೇ ನನಗೆ ಚಾಲೆಂಜ್ ಬಂದಾಗ್ಲೂ ಒಂದು ವಾಕ್ಯ ನಂಗೆ ಬಹಳ ಇಷ್ಟ ಆಗುತ್ತೆ ಹೇಳಲಿಕ್ಕೆ. ದಿ ಪ್ರಾಬ್ಲಮ್ ಆಫ್ ವಿಮೆನ್ ಆರ್ ದಿ ಚಾಲೆಂಜಸ್ ಆಫ್ ವಿಮೆನ್ ಕಂಟಿನ್ಯೂ ಟು ಪರ್ಸಿಸ್ಟ್ ಅಂಡ್ ಎಕ್ಸಿಸ್ಟ್ so long as men try to solve them, and so long as women wait and want men to solve them. So ನಮ್ಗೆ ಎಷ್ಟೊಂದು ಸವಾಲ್ ಬರ್ಬೋದು, ಅದಕ್ಕೆ ಉತ್ತರ ನಾವೇ ಕಂಡಿಡ್ಕೊಂಡಾಗ್ಲೇ ಅದಕ್ಕೆ ಆ ಸಮಸ್ಯೆನೇ ಬುಡ ಇಲ್ಲದ ಹಾಗೆ ಅಲ್ಲಿ ಕರಗಿ ಹೋಗ್ಬಿಡುತ್ತದೋ, ಆ ಒಂದು ದೊಡ್ಡ ಮನಸ್ಸು ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ವುಮೆನ್ಸ್ ಡೇ ಟು ಒನ್ ಅಂಡ್ ಆಲ್. Before we conclude, ಸರ್ಟಿಫಿಕೇಟ್ಸ್ ಇಶ್ಯೂ ಪ್ರೋಗ್ರಾಮ್ ಇದೆ. ಸೊ ಬೆಸ್ಟ್ 2020 ವಾಲಂಟಿಯರಿಂಗ್ ಅಲ್ಲಿ ಯಾರೆಲ್ಲ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು, ಯಾರ್ಯಾರು ನಮ್ಗೆ ತುಂಬಾ ಸಹಾಯ ಮಾಡಿದ್ರು, ಅವರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ದಯಮಾಡಿ ಇರುವಂತಹ ಎಲ್ಲ ಗಣ್ಯರು ಅವರಿಗೆ ಸರ್ಟಿಫಿಕೇಟ್ಸ್ ನ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ವಿತ್ ಮೇಘನಾ, ಅನರ್ಘ್ಯ, ನಿವೇದಿತಾ ಹೆಗ್ಡೆ,